वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಆ ನಿಜಕ್ಕೂ ಭಗವಂತನಿಗೆ ನಾವು ಹೇಗೆ ಧನ್ಯವಾದವನ್ನ ಹೇಳ್ಬೇಕು ಅಂತಾನೆ ತಿಳಿಯೋದಿಲ್ಲ ಅಂತ ಹೇಳ್ತಾರಲ್ಲ, ಆ ಮಾತಿಗೆ ಇವತ್ತಿನ ತರಗತಿ ಏನಿದೆ ಅದು ಬಹುಶಃ ಸಾಕ್ಷಿ ಆಗತ್ತೆ ಅಂತ ನಾನ್ ಅನ್ಕೊಳ್ತೀನಿ. ಯಾಕಪ್ಪ ಅಂತ ಅಂದ್ರೆ ಭಗವಂತ ನಮಗೆಲ್ಲವನ್ನ ಕೊಟ್ಟಿರ್ತಾನೆ. ಆದ್ರೆ ನಾವು ಎಷ್ಟೋ ವಿಷಯಗಳನ್ನ ಗಣನೆಗೆ ತೆಗೆದುಕೊಂಡಿರೋದಿಲ್ಲ. ಅಯ್ಯೋ ಹೌದು, ಭಗವಂತ ಇದ್ ನನಗೆಲ್ಲ ಕೊಟ್ಟಿದ್ದಾನಲ್ವಾ ಅಂತ ನಾವು ಮರ್ತೇ ಬಿಟ್ಟಿದೀವಿ ಅಂತ ಜ್ಞಾಪಿಸುವಂತಹ ಆ ಶ್ಲೋಕಗಳ ಅರ್ಥ ಇವತ್ತಿದೆ ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಆದ್ರೆ ಜೊತೆಗೆ ಭಗವಂತ ನಮ್ಮನ್ನ ಹೇಗೆ ಕೈ ಹಿಡಿದು ನಡೆಸ್ತಾನೆ ಅನ್ನುವಂತಹ ಸುದೀರ್ಘ ಚರ್ಚೆ ಸಹ ಇವತ್ತಿನ ತರಗತಿಯಲ್ಲಿ ಇರುತ್ತೆ ಅಂತ ಅನ್ಕೋಬಹುದು. ಈ 9ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಭಗವಂತ ಜ್ಞಾನ ವಿಜ್ಞಾನ ಯೋಗವನ್ನ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅವನ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಣೆಗಳನ್ನ ಆತ ಕೊಡ್ತಾ ಹೋಗ್ತಾನೆ. ಅಂದ್ರೆ ಅವನ ಹಿರಿಮೆಯನ್ನ ಆತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಯಾಕೆ ಅವನ್ ಹಿರಿಮೆಯನ್ನ ಅವನು ಹೇಳ್ಕೊಂತಾನಪ್ಪ ಅಂತ ಅಂದ್ರೆ ನಮಗೆ ಗೊತ್ತಾಗ್ಬೇಕು. ನಾವು ತುಂಬಾ ದಡ್ರು. ಹೆಚ್ಚು ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಬಹುಶಃ ಮಹಾರಾಜ ನಮ್ ಜೊತೆ ಬಂದ್ ಕೂತಿದ್ದಾರೆ ಅಂತ ಅಂದ್ರೆ ನಮಗ್ ಗೊತ್ತಿಲ್ಲ ಅವ್ರು ಯಾರು ಅಂದಾಗ ಅವ್ರು ಹೇಳ್ಕೋಬೇಕು. ಇಲ್ಲ ನಾನು ಈ ಸಾಮ್ರಾಜ್ಯದ ಮಹಾರಾಜ ಅಂದಾಗ, ಅಯ್ಯೋ ಹೌದಾ ಮಹಾರಾಜ್ರಾ ಅಂತ ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿ, ಆ ರೀತಿ ಅವನ ವಿಶೇಷತೆಯನ್ನ ನಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ ಜ್ಞಾನ ವಿಜ್ಞಾನ ಯೋಗದಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೆ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ತಪಾಮಿ ಅಂದ್ರೆ ಶಾಖ ನೀಡುತ್ತೇನೆ, ಅಹಂ ನಾನು, ಅಹಂ ನಾನು, ವರ್ಷಂ ಮಳೆಯನ್ನ, ನಿಗ್ರಶ್ನಾಮಿ ಅಂದ್ರೆ ತಡೆ ಹಿಡಿಯುತ್ತೇನೆ, ಉತ್ಕೃಷ್ಟಾಮಿ ಅಂದ್ರೆ ಕಳುಹಿಸುತ್ತೇನೆ, ಛ ಮತ್ತು ಅಮೃತಂ ಅಮೃತವು, ಛ ಮತ್ತು ಏವ ಖಂಡಿತವಾಗಿಯೂ, ಮೃತ್ಯು ಮರಣಂ, ಛ ಮತ್ತು ಸತ್ ಚೇತನವು, ಅಸತ್ ಜಡವು, ಚ ಮತ್ತು ಅಹಂ ನಾನು, ಅರ್ಜುನ ಅರ್ಜುನನೇ. ಅಂದ್ರೆ ಇಲ್ಲಿ ಭಗವಂತ ನಮಗೆ ಎಷ್ಟು ಸೂಕ್ಷ್ಮ ವಿಷಯವನ್ನ ಹೇಳ್ತಾ ಇದ್ದಾನಪ್ಪ ಈ ಶ್ಲೋಕದಲ್ಲಿ, 19ನೇ ಶ್ಲೋಕದಲ್ಲಿ ಅಂತ ನಾವೇನಾದ್ರೂ ನೋಡೋ ಹಾಗಿದ್ರೆ, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಈ ಜಗತ್ತಿಗೆ ಬಿಸಿಲನ್ನ ಕೊಡುವವನು ನಾನೇ, ಮಳೆಯನ್ನ ಕೊಡುವವನು ನಾನೇ, ಮಳೆಯನ್ನ ತಡೆಯುವವನು ನಾನೇ, ಮಳೆ ಬರುವ ಹಾಗೆ ಮಾಡುವವನೂ ಸಹ ನಾನೇ. ಅಂದ್ರೆ ಇದಕ್ಕೆ ನಾವು ಕಳೆದ ಹಿಂದಿನ ಶ್ಲೋಕಗಳಲ್ಲಿ ಆತ ಹೇಳ್ತಾನೆ, ಪ್ರಕೃತಿ ಮಾತೆ ಎಲ್ಲವನ್ನ ಮಾಡಿದರೂ ಸಹ ಆಕೆ ನನ್ನ ತೀರ್ಮಾನವಿಲ್ಲದೆ ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ. ಅದಕ್ಕೆ ಇದು ಇನ್ನೂ ಸ್ವಲ್ಪ ಅಡಿಷನ್ ಮಾಡ್ತಾ ಇದೆ ಅಂತ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಯಾಕಪ್ಪ ಅಂತ ಅಂದ್ರೆ, ನೋಡು ಅರ್ಜುನ, ಈ ಜಗತ್ತಿಗೆ ನಾನು ಸೂರ್ಯನಲ್ಲಿ ಸನ್ನಿಹಿತವಾಗಿ ಶಾಖವನ್ನ ಕೊಡ್ತೇನೆ. ನಮ್ಗೆ ಸೂರ್ಯನ ಬೆಳಕಿನ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಡಾಕ್ಟರ್ ಯಾವಾಗ ನಿಮ್ಗೆ ವಿಟಮಿನ್ ಡಿ ಕೊರತೆ ಇದೆ ಅಂತಾರೆ ಅವಾಗ ಗೊತ್ತಾಗುತ್ತೆ. ಇಲ್ಲ ಕಂಟಿನ್ಯೂಸ್ ಒಂದ್ 15 ದಿವಸ ತಿಂಗಳು ಮಳೆ ಬಂತು ಅಂದ್ರೆ, ಅಯ್ಯೋ ದೇವ ಈ ಮಳೆ ಎಲ್ಲ ಹೋಗಿ ಯಾವಾಗ ಬಿಸಿಲು ಬರುತ್ತಪ್ಪ ಅಂತ ನಮ್ಗೆ ಕಾಯ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಬಿಸಿಲು ಹೆಚ್ಚಾದಾಗ ಅಯ್ಯೋ ಭಗವಂತ ಒಂದೆರಡು ಮಳೆ ಸುರಿಸ್ಬಾರ್ದ, ಈ ಬಿಸಿಲನ್ನ ತಡ್ಕೊಳ್ಳೋದಿಕ್ಕೆ ನಮ್ಗೆ ಆಗೋದಿಲ್ವಲ್ಲ ಅಂತ ನಾವು ಪೇಚಾಡ್ತೀವಿ. ಅದೇ ರೀತಿ ಇಲ್ಲಿ ಸೂರ್ಯನಲ್ಲಿ ಸನ್ನಿಹಿತವಾಗಿ ಶಾಖವನ್ನ ಕೊಡ್ತೇನೆ ಅಂದ್ರೆ ಬಿಸಿಯನ್ನ ಕೊಡ್ತೇನೆ ಅಂತ ಇಲ್ಲಿ ಭಗವಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಅವನು ಬರೀ ಜಗತ್ತಿಗಷ್ಟೇ ಅಲ್ಲ, ನಮಗೂ ಬಿಸಿಯನ್ನ ಕೊಡ್ತಾನೆ. ಯಾವ ರೀತಿ? ನಾವು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ಅಯ್ಯೋ ಎಂತ ತಲೆ ಬಿಸಿ ಇತ್ತು ಗೊತ್ತಾ ರೀ, ನನ್ನ ಪರಿಸ್ಥಿತಿ ನಿಮಗೇನು ಗೊತ್ತು ಅಂತ ನಾವು ಮಾತಾಡ್ತೀವಿ ಅಲ್ವಾ. ಇಲ್ಲಿ ತಲೆ ಬಿಸಿ ಅಂದ ತಕ್ಷಣ ಏನು ಟೆನ್ಷನ್ಸ್ಗಳು, ಒತ್ತಡಗಳು, ಬೇಡದ ಆಲೋಚನೆಗಳು ಎಲ್ಲವೂ ಸಹ ಭಗವಂತ ಕೊಡ್ತಾನೆ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಹೋಗ್ತಾರೆ, ಭಯಕೃತ್ ಭಯನಾಶನಃ ಅಂತ. ಅಂದ್ರೆ ಭಯವನ್ನ ಕೊಡುವವನೂ ಅವನೇ, ಹಾಗಂತ ನಮ್ಮನ್ನ ಹಾಗೆ ಬಿಡೋದಿಲ್ಲ, ಭಯವನ್ನ ನಾಶ ಮಾಡುವವನೂ ಸಹ ಅವನೇ ಅಲ್ವಾ. ಹಣವಂತರಿಗೆ
ಅಯ್ಯೋ! ನನ್ನತ್ರ ದುಡ್ಡಿದೆ. ಇದನ್ನೆಲ್ಲ ನಾನು ಎಲ್ಲಿಟ್ಟು ಹೋಗ್ಲಿ ಅಂತ ಯೋಚನೆ ಮಾಡಿದ್ರೆ, ಬಡವರಿಗೆ ಅಯ್ಯೋ! ನನ್ನ ಒಪ್ಪತ್ತಿನ ಊಟದ ಚಿಂತೆ ಏನಪ್ಪಾ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಅದು ಒಂದು ರೀತಿಯಾದಂತಹ ಭಯವೇ ಸರಿ. ಅದೇ ರೀತಿ ನಾವು ಭಗವಂತನ ಮೊರೆ ಹೋದಾಗ, ಅದಕ್ಕೆ ತಕ್ಕಂತಹ ಕಾರ್ಯಗಳನ್ನ ಮಾಡಿದಾಗ, ಆ ಭಯವನ್ನ ನಾಶನ ಮಾಡುವವನು ಸಹ ಅವನೇ. ಹಾಗಾಗಿ ಇಲ್ಲಿ ಭಯಕೃದ್ ಭಯನಾಶನಃ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆತ ಎಲ್ಲವನ್ನ ಕೊಡ್ತಾ ಹೋಗ್ತಾನೆ. ಹೇಗಪ್ಪ ಅಂದ್ರೆ ತಪಾಮ್ಯಹಂ, ಅಂದ್ರೆ ಈ ಬಿಸಿಲು ಅಥವಾ ಈ ಒತ್ತಡ ಅಂತ ಏನ್ ಹೇಳ್ತೀವಿ, ಎಲ್ಲವನ್ನ ನಾನು ಕೊಡ್ತೀನಿ. ಅಷ್ಟೇ ಅಲ್ಲ, ವರ್ಷಂ ನಿಗೃಣಾನಿ, ಅಂದ್ರೆ ಮಳೆಯನ್ನ ಕೆಲವೊಮ್ಮೆ ನಾನು ತಡೆದು ಬಿಡ್ತೀನಿ. ಅಯ್ಯೋ ಮಳೆ ಬಂತು ರೀ, ಮೋಡ ಫುಲ್ಲು, ಅಯ್ಯೋ ಎಷ್ಟು ಕಪ್ಪಗಾಗೋಗಿದೆ, ಇನ್ನೇನು ಮಳೆ ಸುರಿದು ಹೋಗ್ಬಿಡತ್ತೆ ಅಂತ ಅನ್ಕೊಂತೀವಿ. ಆದ್ರೆ ಜೋರಾದ ಗಾಳಿ ಬಂದು ಆ ಮೋಡವನ್ನ ಬೇರೆ ಕಡೆಗೆ ಸರಿಸ್ಬಿಡುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಮುಸೃಜ್ಜಾಮಿಚ, ಅಂದ್ರೆ ಮಳೆಯನ್ನ ನಾನೇ ಸುರಿಸ್ತೀನಿ. ಎಲ್ಲಿ, ಯಾವಾಗ, ಹೇಗೆ ಮಳೆ ಬರ್ಬೇಕೋ ಅದನ್ನ ಡಿಸೈಡ್ ಮಾಡುವವನು ನಾನು. ಮಳೆ ಬರ್ಬೇಕಾ, ಮಳೆ ಬರಬಾರ್ದಾ, ಬಿಸಿಲು ಬೇಕಾ, ಏನು ಬೇಕು, ಪ್ರತಿಯೊಂದನ್ನು ಸಹ ನಾನು ಡಿಸೈಡ್ ಮಾಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಮೋಡ ಇದ್ರೂ ಸಹ ಮಳೆ ಬರೋದಿಲ್ಲ. ಆದ್ರೆ ಕೆಲವೊಮ್ಮೆ ಬಿಸಿಲಿದ್ರೂ ಸಹ, ಒಂದೇ ನಿಮಿಷ, ಕೆಲವೊಮ್ಮೆ ಮೋಡ ತುಂಬಾ ಇರುತ್ತೆ ಆದ್ರೂ ಮಳೆ ಬರೋದಿಲ್ಲ. ಆದ್ರೆ ಕೆಲವೊಮ್ಮೆ ಬಿಸಿಲು ಜೋರಿರುತ್ತೆ, ಆದ್ರೆ ಇದ್ದಕ್ಕಿದ್ದಂಗೆ ಅಷ್ಟೇ ಜೋರಾಗಿ ಮಳೆ ಬಂದ್ಬಿಡುತ್ತೆ ಅಲ್ವಾ? ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ನಾನೇ. ಅಷ್ಟೇ ಅಲ್ಲ, ಆ ಮಳೆಯಲ್ಲಿ ಎಷ್ಟು ವೈವಿಧ್ಯತೆ ಇರುತ್ತೆ ಅಂದ್ರೆ, ತುಂತುರು ಮಳೆ ಇರುತ್ತೆ, ಜೋರಾದ ಮಳೆ ಇರುತ್ತೆ, ಜಡಿ ಮಳೆ ಇರುತ್ತೆ ಅಲ್ವಾ? ಆ ಎಲ್ಲ ವೈವಿಧ್ಯತೆಯನ್ನ ತುಂಬುವವನು ನಾನೇ. ಅಷ್ಟೇ ಅಲ್ಲ ರೀ, ಆ ಮಳೆ ಬಂದಾಗ ಆ ಕಾಮನ ಬಿಲ್ಲನ್ನ ಸೃಷ್ಟಿ ಮಾಡುವವನು ನಾನೇ. ಪ್ರತಿಯೊಂದಕ್ಕೂ ಸಹ ನಾನೇ ಕಾರಣ. ಅಷ್ಟೇ ಅಲ್ಲ, ಈ ವಾತಾವರಣಗಳೇನಿದೆ, ಮಳೆಗಾಲದಲ್ಲಿ ಬಿಸಿಲಿರೋದಿರ್ಬೋದು, ಅಥವಾ ಚಳಿಗಾಲದಲ್ಲಿ ಮಳೆ ಬರೋದಿರ್ಬೋದು, ಅಥವಾ ಬೇಸಿಗೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮಳೆ ಇರೋದಿರ್ಬೋದು, ಪ್ರತಿಯೊಂದಕ್ಕೂ ಈ ವಾತಾವರಣದಲ್ಲಿ ಏನೆಲ್ಲ ಅಲ್ಲೋಲ ಕಲ್ಲೋಲಗಳಾಗತ್ತೆ, ಅದಕ್ಕೆ ಕಾರಣ ನಾನು. ಮಳೆ, ಬಿಸಿಲು, ಗಾಳಿ, ಮಿಂಚು, ಗುಡುಗು, ಪ್ರತಿಯೊಂದಕ್ಕೂ ಸಹ ನಾನೇ ಕಾರಣ. ಕೆಲವೊಮ್ಮೆ ಸುಮ್ಮನೆ ಮಳೆ ಬರ್ತಿರುತ್ತೆ, ಕೆಲವೊಮ್ಮೆ ಗುಡುಗು ಸಹಿತ ಬರುತ್ತೆ, ಕೆಲವೊಮ್ಮೆ ಮಿಂಚು ಸಹಿತ ಬರುತ್ತೆ ಅಲ್ವಾ? ಕೆಲವೊಮ್ಮೆ ಭಯ ಹುಟ್ಟಿಸಿ ಹೋಗುತ್ತೆ. ಮಳೆ ಜೀವವನ್ನೂ ಸಹ ಕೊಡುತ್ತೆ, ಜೀವವನ್ನ ತೆಗೆಯುತ್ತೆ ಸಹ. ಅದೇ ರೀತಿ ಒಬ್ಬ ರೈತ ಕಾಯ್ತಾ ಇರ್ತಾನೆ, ಯಾವಾಗ ಮಳೆ ಬರುತ್ತೋ, ಯಾವಾಗ ಉತ್ತನೆ ಮಾಡ್ತೀನೋ, ಯಾವಾಗ ಬಿತ್ತನೆ ಮಾಡ್ತೀನೋ ಅಂತ ಅವನು ಕಾಯ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಆಹಾ ಎಲ್ಲ ಚೆನ್ನಾಗಾಯ್ತು, ಇನ್ನೇನು ಮುಂದಿನ 15 ದಿನ ಹೋದ್ರೆ ಕಟಾವು ಮಾಡ್ಬಿಡ್ತೀನಿ ಬೆಳೆ ಅಂತ ಕಾಯ್ತಾ ಇದ್ರೆ, ಇದ್ದಕ್ಕಿದ್ದ ಹಾಗೆ ಮಳೆ ಬಂದು ಬೆಳೆಯನ್ನ ನಾಶ ಮಾಡುವವನು ಸಹ ನಾನೇ. ಯಾಕಪ್ಪ ಈ ರೀತಿ ಎಲ್ಲ ಮಾಡ್ತೀನಿ ಅಂದ್ರೆ, ಅವರವರ ಪಾಪದ ಫಲ ಹೇಗಿರುತ್ತೋ ಆ ರೀತಿಯಾದಂತಹ ಪಾಪದ ಫಲಗಳನ್ನ ನಾನೇ ಕೊಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಅಮೃತಂ ಚೈವ ಮೃತ್ಯುಶ್ಚ, ಅಂದ್ರೆ ನಾನೇ ಸಾವು, ನಾನೇ ಮೋಕ್ಷ. ನಾವು ಇಲ್ಲಿ ಸಾವು ಅಂದ ತಕ್ಷಣ ಎಲ್ರೂ ಹೆದರೋದುಂಟು, ಅಥವಾ ಯಮ ನಮ್ಮ ಕಣ್ಣ ಮುಂದೆ ಬರೋದುಂಟು. ಆದ್ರೆ ಇಲ್ಲಿ ಯಮನಿಗೂ ತಂದೆಯಾಗಿ ನಾನು ನಿಂತಿದ್ದೇನೆ. ಯಮನಿಗೆ ಆ ಕಾರ್ಯವನ್ನ ನಾನು ಕೊಟ್ಟಿದ್ದೇನೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಯಮನಿಗೂ ಸಹ ಒಂದು ದಿನ ಮೃತ್ಯು ಇದೆ, ಆದರೆ ನನಗೆ ಮೃತ್ಯು ಇಲ್ಲ. ಅಷ್ಟೇ ಅಲ್ಲ, ಇನ್ನೂ ಹೇಳ್ಬೇಕು, ಹೇಗಪ್ಪ ಯಮನಿಂದ ಆಗದೆ ಇರೋದು ಭಗವಂತನಿಂದ ಹೇಗಾಗತ್ತೆ ಅಂತ ನಾವೇನಾದ್ರು ಯೋಚನೆ ಮಾಡ್ಬೇಕು ಅಂದ್ರೆ, ನಮ್ಮೆಲ್ರಿಗೂ ಈಗ ಕಣ್ಮುಂದೆ ಬರೋದು, ಈಗ ರೀಸೆಂಟ್ ಆದಂತಹ ಫ್ಲೈಟ್ ಅಪಘಾತ, ವಿಮಾನ ಅಪಘಾತ ನಾವು ಜ್ಞಾಪಿಸ್ಕೊಂಡಾಗ ಅಷ್ಟೊಂದು ಜನ ಸಾಯ್ತಾರೆ ಅಲ್ವಾ? ಫ್ಲೈಟ್ ಅಲ್ಲಿ ಇದ್ದವ್ರು ಸಾಯ್ತಾರೆ. ಫ್ಲೈಟ್ ಅಲ್ಲಿ ಇರೋದಷ್ಟೇ ಅಲ್ಲದೆ, ಅದು ಒಂದು ಮೆಡಿಕಲ್ ಕಾಲೇಜಿಗೆ ಹೋಗಿ ಬೀಳೋದ್ರಿಂದ ಅಲ್ಲೂ ಸಹ ಎಷ್ಟೊಂದು ಜನ ಅವರ ಪ್ರಾಣವನ್ನ ಆ ಕಳ್ಕೋಬೇಕಾಗತ್ತೆ.
ಆದ್ರೆ ಅದೇ ಫ್ಲೈಟಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ, ಜರ್ನಿ ಮಾಡ್ತಾ ಇದ್ದವನು, ಅವನೊಬ್ಬನೇ ಬದುಕಿದ್ದು ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ನೀನ್ ಇಲ್ಲಿ ಹೋಗ್ಬೇಡ, ನಿನಗೆ ತೊಂದ್ರೆ ಆಗುತ್ತೆ ಅನ್ನೋ ಹಾಗೇನೆ ಗಂಡನನ್ನ ನೋಡೋಕೆ ಹೋಗ್ತಿದ್ದಂತಹ ಒಬ್ಬ ಹೆಣ್ಣು ಮಗಳಿಗೆ ಇಲ್ಲ, ಟ್ರಾಫಿಕ್ ಜಾಮ್ ಮಾಡಿ ಅದನ್ನ ತಡೆದು, ಯಾಕೆ ತಡದ್ನಪ್ಪ, ತಡೆದಾಗಂತೂ ಅವಳು ಏರ್ಪೋರ್ಟ್ ಅಲ್ಲೆಲ್ಲ ಹೋಗಿ ದೊಡ್ಡ ಸೀನೆ ಕ್ರಿಯೇಟ್ ಮಾಡ್ಬಿಡ್ತಾಳೆ, ಇಲ್ಲ ನಾನು ಹೋಗ್ಲೇಬೇಕು, ನನಗೆ ಈ ಫ್ಲೈಟ್ ಬಿಟ್ರೆ ಮತ್ತೆ ನನಗೆ ಹೋಗೋದಿಕ್ಕಾಗೋದಿಲ್ಲ. ಆದ್ರೆ ಅದೇ ಏರ್ಪೋರ್ಟ್ ಅಲ್ಲೇ ಅವಳು ಕೂಗಾಡ್ಬೇಕಾದ್ರೇನೆ ಅವಳ ಕಿವಿಗ್ ಬಿಟ್ಟಿದ್ದು ಆ ಫ್ಲೈಟ್ ಕ್ರಾಶ್ ಆಯ್ತು ಅಂತ. ತಕ್ಷಣ ಮನೆಗ್ ಬಂದು ಓಡ್ ಬಂದು ಆ ಗಣಪತಿಗ್ ಪೂಜೆ ಮಾಡ್ತಾಳೆ. ಅಯ್ಯೋ ಗಣಪತಿ ಬಪ್ಪ, ನೀನ್ ನನ್ನನ್ ಕಾಪಾಡ್ದಿಯಲ್ಲ. ಅಂದ್ರೆ ಎಷ್ಟೋ ಸಾರಿ ಏನಾಗುತ್ತೆ, ಭಗವಂತ ನಮಗೆ ಏನನ್ನೋ ಸೂಚನೆ ಕೊಡ್ತಾ ಇರ್ತಾನೆ. ನೋಡು ನಿನ್ನ ಜೀವನದಲ್ಲಿ ಹೀಗಾಗ್ತಾ ಇದೆ, ನಾನು ಇದನ್ನ ತಡೀತಾ ಇದ್ದೀನಿ. ಎಷ್ಟೋ ಸಲ ನಮ್ಮ ಸಂಬಂಧಗಳು ಹಾಗೆ ಅಲ್ವಾ? ಕೆಲವೊಂದು ಸಂಬಂಧಗಳನ್ನ ಆಡ್ ಮಾಡ್ತಾ ಹೋಗ್ತಾನೆ, ಕೆಲವೊಂದು ಸಂಬಂಧವನ್ನ ಆತ ತೆಗಿತಾ ಹೋಗ್ತಾನೆ. ಯಾಕೆ ಅಂದ್ರೆ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರಬಾರದು ಅಂತ. ಅದೇ ರೀತಿ ನಾವು ಈ ಸಾವನ್ನ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ನಮ್ಮೆಲ್ಲರಿಗೂ ಬರ್ಬೇಕು. ಯಾಕೆ ಬರ್ಬೇಕಪ್ಪ ಅಂತ ಅಂದ್ರೆ, ಈಗ ಇದ್ದಕ್ಕಿದ್ದ ಹಾಗೆ ಯಾವ್ದೋ ಒಂದು ಊರಿಗೆ ಹೋಗ್ತೀವಿ. ಊರಿಗೆ ಹೋದಾಗ ಪಾಪ ಆ ಊರಿನ ಯಜಮಾನ ಏನ್ ಮಾಡ್ತಾನೆ, ಅವನ ಮನೆಯನ್ನ ನಮಗೆ ಫ್ರೀಯಾಗಿ ಉಳ್ಕೊಳ್ಳೋದಿಕ್ಕೆ ಕೊಡ್ತಾನೆ, ಇರಿ ನೀವು ಅಂತ. ಆದ್ರೆ ಅವನು ಮನೆ ಖಾಲಿ ಮಾಡಿ ಅಂದ ತಕ್ಷಣ ನಾವು ಅವನಿಗೆ ಬೈಯೋದಿಕ್ಕಾಗೋದಿಲ್ಲ ಅಲ್ವಾ? ಅದ್ರ ಬದ್ಲಿಗೆ ನಾವೇನ್ ಮಾಡ್ತೀವಿ, ಅಯ್ಯೋ ಅಯ್ಯೋ ಇಲ್ಲ ರೀ, ತುಂಬಾ ಥ್ಯಾಂಕ್ ಯು, ನೀವ್ ಇಷ್ಟೇ ದಿನ ನಮಗ್ ಮನೆ ಬಿಟ್ಕೊಟ್ಟಿದ್ದೇ ಹೆಚ್ಚು ಅಂತ ನಾವ್ ಎಷ್ಟು ಖುಷಿಯಾಗಿ ಅವನಿಗೆ ಆ ಮನೇನ್ ಬಿಟ್ಕೊಡ್ತೀವಲ್ವಾ? ಬೇರೆಯವ್ರು ಏನಾದ್ರು ಕೇಳಿದ್ರೆ, ಯಾಕ್ರಿ ಅವ್ರಿಗೆ ಮನೆ ಬಿಟ್ಕೊಟ್ರಿ ಅಂದ್ರೆ, ಅಯ್ಯೋ ರೀ ಅದು ಅವ್ರ ಮನೆ ಕಣ್ರಿ, ನಾವ್ ಹೇಗ್ರಿ ಇಟ್ಕೊಳಕ್ ಆಗತ್ತೆ ಅಂತ ಎಷ್ಟು ಸಲೀಸಾಗಿ ಹೇಳ್ತೀವಿ. ಹಾಗೇನೆ ಈ ದೇಹವೂ ಸಹ ಭಗವಂತನ ಮನೆ. ಈ ದೇಹದಲ್ಲಿ ಭಗವಂತ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ ಅಲ್ವಾ? ಹಾಗೇನೆ ಅವನು ಬಿಟ್ಟು ಹೋಗ್ತೀನಿ ಅಂದಾಗ ನಾವ್ ತಡೆಯೋದಿಕ್ ಆಗೋದೇ ಇಲ್ಲ. ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ, ಸದಸಕ್ಷರಂ ಅರ್ಜುನ. ಅಂದ್ರೆ ಎಷ್ಟು ನಿನಗ್ ನಾನ್ ಹೇಳ್ಬೇಕು ಇನ್ನು ನನ್ನ ಬಗ್ಗೆ? ನಿನಗ್ ನಾನ್ ಹೇಳೋದೆಲ್ಲ ನಿನಗ್ ಅರ್ಥ ಆಗ್ತಿದೆ ಅಲ್ವಾ? ಯಾಕೆ ಇಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂತ ಅಂದ್ರೆ, ನಿನಗ್ ನನ್ ಬಗ್ಗೆ ನಾನ್ ನಿನಗೇನ್ ಹೇಳಿ, ಎಲ್ಲವೂ ನಿನಗ್ ಗೊತ್ತಿದೆ. ಹಾಗಾಗಿ ಎಕ್ಸ್ಟ್ರಾ ನಾನ್ ನಿನಗೇನು ಹೇಳ್ಬೇಕು ಅನ್ನೋ ಅವಶ್ಯಕತೆನೇ ನಿನಗಿಲ್ಲ. ಅಷ್ಟೇ ಅಲ್ಲ, ಸತ್ ಅಂದ್ರೆ ಸತ್ ಮತ್ತು ಅಸತ್ ಅಂತ ಇಲ್ಲಿ ಎರಡೂ ಪದವನ್ನ ತೆಗೆದುಕೊಳ್ತಾ ಇದ್ದಾರೆ. ಸತ್ ಅಂದ್ರೆ ಕಾರಣ, ಅಸತ್ ಅಂದ್ರೆ ಕಾರ್ಯ. ಅಂದ್ರೆ ಒಂದು ಮಡಿಕೆ ಆಗಬೇಕು ಅಂದಾಗ ಅದಕ್ಕೆ ಕಾರಣ ಮಣ್ಣು. ಹಾಗಿದ್ರೆ ಮಣ್ಣಿದ್ರೆ ಮಡಿಕೆ ಆಗ್ಬಿಡತ್ತಾ ಅಂದ್ರೆ ಇಲ್ಲ ರೀ. ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು, ಅದಕ್ಕೆ ನೀರ್ ಹಾಕಬೇಕು, ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು, ಆಗ ಮಡಿಕೆ ಮಾಡ್ಬೇಕು ಅಲ್ವಾ? ಕಾರ್ಯ ಮತ್ತು ಕಾರಣ ಎರಡೂ ಇದ್ದಾಗ ಮಾತ್ರ ಅದು ಸಾಧ್ಯ. ಆದ್ರೆ ಇಲ್ಲಿ ಭಗವಂತ ಕಾರಣದಲ್ಲೂ ಇದ್ದಾನೆ, ಕಾರ್ಯದಲ್ಲೂ ಸಹ ಇದ್ದಾನೆ. ಅಂದ್ರೆ ಸತ್ ಮತ್ತು ಅಸತ್, ಜಡ ವಸ್ತುವಿನಲ್ಲೂ ಇದ್ದಾನೆ, ಜೀವ ವಸ್ತುವಿನಲ್ಲೂ ಇದ್ದಾನೆ. ಪ್ರತಿಯೊಂದು ವಸ್ತುವಿನಲ್ಲೂ, ಈಗ ಉದಾಹರಣೆ ಮಣ್ಣಲ್ಲೂ ಭಗವಂತ ಇದ್ದ, ಹಾಗೇನೆ ಮಡಿಕೆಯಲ್ಲೂ ಭಗವಂತ ಇದ್ದಾನೆ. ಆ ಮಣ್ಣಿನಿಂದಲೇ ಮಡಿಕೆ ಆಗಿದೆ. ನಾವದನ್ನ ಮಡಿಕೆ ಅಂತ ಕರಿತಾ ಇದ್ದೀವಿ. ಯಾಕೆ ಅಂದ್ರೆ ಅದು ಕಾರ್ಯರೂಪದಿಂದ ಅದರ ರೂಪವನ್ನ ಬದಲಾಯಿಸ್ಕೊಂಡಿದೆ ಅಷ್ಟೇ. ಆದ್ರೆ ಅದಾಗಿರೋದು ಯಾವ್ದ್ರಿಂದ? ಮಣ್ಣಿಂದಲೇ. ಅದೇ ರೀತಿ ನಮ್ಮ ಆತ್ಮವೂ ಸಹ ಅಷ್ಟೇ. ಇದು ಭಗವಂತನಿಂದ ಆಗಿದ್ದು, ಭಗವಂತನಿಗೆ ಸೇರಬೇಕಾದಂತಹ ವಸ್ತು. ಇದು ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಸದಸತ್ ಸಹ ಮರ್ಜುನ. ಅಂದ್ರೆ ನಾನು ಇನ್ನು ಎಷ್ಟ್ ಹೇಳಲಿ, ನಿನಗ್ ಗೊತ್ತಲ್ವಾ? ಇಷ್ಟೇ ಅಲ್ಲ ರೀ, ಈಗ ನಾವೇನೆಲ್ಲ ತಿಳಿದುಕೊಂಡ್ವಿ ಅದು ಸ್ವಲ್ಪ ಜ್ಞಾನ ಅಷ್ಟೇ. ಉಳಿದ ಈ ಶ್ಲೋಕಗಳೇನಿದೆ ಅದರಲ್ಲಿ ಇನ್ನೂ ಭಗವಂತ ಇನ್ನೂ ವಿಶೇಷದಲ್ಲಿ ವಿಶೇಷವಾಗಿ ನಮಗೆ ಇನ್ನೂ ಅವನ ಇರುವಿಕೆಯನ್ನ ನಮಗೆ ಹೇಳ್ತಾ ಹೋಗ್ತಾನೆ. ಹೇಗಪ್ಪ ಹೇಳ್ತಾ ಹೋಗ್ತಾನೆ ಅಂತ ಅಂದ್ರೆ, ಯಾಕೆ ಅವನನ್ನ ಎಲ್ಲಾ ಗೊತ್ತಿದ್ದರು, ಎಲ್ಲಾ ತಿಳಿದಿದ್ರು ಸಹ ಈ ಲೋಕಕ್ಕೆ ಅವನು ಒಳ್ಳೇದ್ ಮಾಡ್ಬಿಡ್ಬೋದಲ್ವಾ?
ಅಥವಾ ಎಲ್ರಿಗೂ ಅವನು ಮುಕ್ತಿ ಕೊಟ್ಬಿಡ್ಬೋದಲ್ವಾ? ಯಾಕೆ ಅವನು ಈ ರೀತಿ ಮಾಡ್ತಾ ಇದ್ದಾನೆ? ಯಾಕೆ ಸ್ವಲ್ಪ ಜನಕ್ಕೆ ಮುಕ್ತಿ ಕೊಡ್ತಾನೆ, ಸ್ವಲ್ಪ ಜನಕ್ಕೆ ಮುಕ್ತಿ ಕೊಡಲ್ಲ? ಈ ರೀತಿಯಾದಂತಹ ಗೊಂದಲಗಳು ನಮ್ಮಲ್ಲಿರುತ್ತೆ. ಅದಕ್ಕೆ ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಯಾಕೆ ಎಲ್ಲರಿಗೂ ಮುಕ್ತಿ ಸಿಕ್ಕೋದಿಲ್ಲ ಅಂತ. ಯಾಕಪ್ಪ ಅಂದ್ರೆ ತ್ರೈವಿದ್ಯ, 3 ವೇದವನ್ನ ತಿಳಿದವರು, ಮಾಂ ನನ್ನನ್ನು, ಸೋಮಪಾಹ ಅಂದ್ರೆ ಸೋಮರಸವನ್ನ ಪಾನ ಮಾಡುವವರು, ಭೂತ ಶುದ್ಧವಾದ, ಪಾಪಾಹ ಪಾಪ ಪಾಪಗಳುಳ್ಳವರು, ಯಜ್ಞೆ ಯಜ್ಞಗಳಿಂದ, ಇಚ್ಛಾ ಪೂಜಿಸುತ್ತಾ, ಸ್ವಗತಿಹಿ ಅಂದ್ರೆ ಸ್ವರ್ಗದ ಮಾರ್ಗವನ್ನ ಪ್ರಾರ್ಥೆಯಂತೆ ಪ್ರಾರ್ಥಿಸುತ್ತಾರೆ. ತೇ ಅವರು ಪುಣ್ಯಂ ಪುಣ್ಯವನ್ನ, ಅಸಾಧ್ಯ ಹೊಂದಿ, ಸುರ ಇಂದ್ರ ಅಂದ್ರೆ ದೇವಾನುದೇವತೆಗಳ, ಲೋಕಂ ಲೋಕವನ್ನು, ಅಶ್ನಂತಿ ಭೋಗಿಸುತ್ತಾರೆ, ದಿವ್ಯಾನ್ ಸ್ವರ್ಗೀಯ, ದಿವಿ ಸ್ವರ್ಗದಲ್ಲಿ, ದೇವಭೋಗಾನ್ ದೇವತೆಗಳ ಸುಖವನ್ನ. ಅಂದ್ರೆ ಯಾಕೆ ನೀನ್ ಎಲ್ರಿಗೂ ಮುಕ್ತಿ ಕೊಡಲ್ಲ ಅಂತ ನಾವು ಕೇಳ್ಕೊಂತೀವಲ್ಲ, ಅದಕ್ಕೆ ಎಷ್ಟು ಸುಂದರವಾಗಿ ಭಗವಂತ ಉತ್ತರ ಕೊಡ್ತಾನಪ್ಪ ಅಂತ ಅಂದ್ರೆ, ಅದಕ್ಕೆ ನಾನು ಹೇಳೋದು, ಈಗ ಬರುವ ಎಲ್ಲ ಪ್ರತಿಯೊಂದು ಶ್ಲೋಕದಲ್ಲೂ ಸಹ ಭಗವಂತ ಅಪಾರವಾದ ಜ್ಞಾನವನ್ನ ಇಟ್ಬಿಟ್ಟಿದ್ದಾನೆ. ಅದರಲ್ಲಿ ಭಗವಂತ ಎಷ್ಟು ಜ್ಞಾನವನ್ನ ನಮಗೆ ಕೊಡ್ತಾನೋ ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಅರ್ಜುನ, ನಿನಗೆ ಈಗ ನೀನ್ ಅನ್ಕೊಂತೀಯ ಅಲ್ವಾ, ನನ್ನನ್ನ ತಿಳಿದವರಿಗೆಲ್ಲ ಯಾಕೆ ಮೋಕ್ಷ ಸಿಕ್ಕೋದಿಲ್ಲ, ಯಾಕೆ ಈ ರೀತಿ ಆಗ್ತಾ ಇಲ್ಲ, ಅಥವಾ ಯಾಕೆ ಎಲ್ರಿಗೂ, ಈಗ ನೀನ್ ಅಂತೀಯಲ್ಲ ಎಲ್ರಿಗೂ ನೀನು ವಿಶ್ವರೂಪವನ್ನ ತೋರಿಸ್ಬಿಡು, ಎಲ್ರಿಗೂ ಒಳ್ಳೇದ್ ಮಾಡ್ಬಿಡು, ಎಲ್ರಿಗೂ ಒಳ್ಳೇದಾಗ ಹೋಗ್ಬಿಡತ್ತೆ. ಇಲ್ಲ, ಹಾಗಾಗೋದಿಲ್ಲ. ಯಾಕಾಗೋದಿಲ್ಲ ಅಂತ ಅಂದ್ರೆ, ತಿಳಿದುಕೊಳ್ಳುವುದೇ ಬೇರೆ, ಜೀವನದಲ್ಲಿ ಆಚರಣೆಗೆ ತರೋದೇ ಬೇರೆ. ಯಾಕೆ ಎಲ್ರಿಗೂ ಒಳ್ಳೇದಾಗೋದಿಲ್ಲ ಅನ್ನೋದಕ್ಕೆ ಮೂಲ ಕಾರಣವನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಎಷ್ಟು ಸುಂದರವಾಗಿ ಅಂತ ಅಂದ್ರೆ, ತಿಳ್ಕೊಂಡವರೆಲ್ಲ ಆಚರಣೆಗೆ ತರೋದಿಲ್ಲ, ಆದ್ರೆ ಆಚರಣೆಗೆ ತರಲೇಬೇಕು. ಯಾರು ಆಚರಣೆಗೆ ತರ್ತಾರೋ ಅವರಿಗೆ ಮುಕ್ತಿ ಮೋಕ್ಷ ಎಲ್ಲವೂ ಸಿಕ್ಕತ್ತೆ. ಈ ಆಚರಣೆಗೆ ಯಾರು ತರ್ತಾರಪ್ಪ ಅಂತ ಅಂದ್ರೆ ಭಕ್ತಿ ಬೇಕು. ಆದ್ರೆ ಬರೀ ಭಕ್ತಿ ಅಲ್ಲ, ಅನನ್ಯವಾದಂತಹ ಭಕ್ತಿ ಬೇಕು. ತ್ರೈವಿದ್ಯ, ತ್ರೈವಿದ್ಯ ಅಂದ್ರೆ 3 ವೇದಗಳನ್ನ ತಿಳಿದವರು. ಇಲ್ಲಿ 3 ವೇದವನ್ನ ತಿಳಿದವರು ಅಂದ್ರೆ, ನಾವು ಈ ಯಾವುದೇ ವೇದಗಳಿರ್ಬೋದು ಅಥವಾ ಯಾವುದೇ ಶ್ಲೋಕಗಳಿರ್ಬೋದು, ಹೇಳಕ್ಕಿಂತ ಮುಂಚೆ ನಾವು ಹೇಳುವಂತಹ ಮೊದಲ ಪದ ಹರಿಹಿ ಓಂ. ಅಂದ್ರೆ ಎಲ್ರಿಗೂ ಗೊತ್ತು, ಅಥವಾ ಶ್ಲೋಕಗಳ ಅರ್ಥ ಗೊತ್ತಿಲ್ಲದೆ ಇದ್ರೂ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಾಮನ್ ಆದಂತಹ ವಿಷಯ ಏನಪ್ಪಾ ಅಂತ ಅಂದ್ರೆ, ಎಲ್ಲಾ ವೇದಗಳು ಸಹ ಹರಿಯನ್ನೇ ಹೊಗಳುತ್ತೆ. ಅಂದ್ರೆ ಭಗವಂತ ನಮ್ಮ ಜೀವನದಲ್ಲಿ ಹೇಗಿದ್ದಾನೆ ಅನ್ನುವಂತಹ ವಿವರಣೆಯನ್ನ ಎಲ್ಲ 3 ವೇದಗಳು ಸಹ ಕೊಡುತ್ತೆ ಅನ್ನೋದು ನಮಗೆ ಗೊತ್ತು. ಅದೇ ರೀತಿ ಎಲ್ಲ ವೇದಗಳ ಸಾರ ಹರಿ ಅನ್ನೋದು ಸಹ ನಮಗೆ ಗೊತ್ತು. ವೇದ ವಿದ್ಯೆಯನ್ನ ತಿಳಿದವರು ನನ್ನನ್ನ ಆರಾಧಿಸ್ತಾರೆ. ಯಾರು ವೇದಗಳನ್ನ ತಿಳಿದಿದ್ದಾರೆ, ಯಾರು ಈ ಎಲ್ಲ ವಿದ್ಯೆಯನ್ನ ಕರಗತ ಮಾಡ್ಕೊಂಡಿದ್ದಾರೆ, ಅವರು ನನ್ನನ್ನ ಆರಾಧನೆ ಮಾಡ್ತಾರೆ. ಆಗ ನೆಕ್ಸ್ಟ್ ನಮ್ಮ ತಲೆಯಲ್ಲಿ ಬರುವಂತಹ ಪ್ರಶ್ನೆ ಏನು ಅಂದ್ರೆ, ಹಾಗಿದ್ರೆ ಒಳ್ಳೇದೇ ಅಲ್ವಾ? ಹೌದು, ಒಳ್ಳೇದು. ಹಾಗೇನೆ ಅವ್ರು ಹೇಗೆ ಆರಾಧನೆ ಮಾಡ್ತಾರಪ್ಪ ಅಂದ್ರೆ, ಸೋಮಪಾಹ ಅಂದ್ರೆ ಸೋಮಯಾಗವನ್ನ ಮಾಡಿ ಆರಾಧನೆಯನ್ನ ಮಾಡ್ತಾರೆ. ಸೋಮಪ ಅಂತ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಸೋಮಯಾಗ ಮೊದಲಾದ ಯಾಗಗಳಲ್ಲಿ ಭಗವಂತ ಪ್ರತಿಯೊಂದು ವಸ್ತುವಿನಲ್ಲೂ ಅಡಕವಾಗಿರುವವನು ಅಂತ. ಅದೇ ರೀತಿ ಚಂದ್ರನಲ್ಲಿ ಸನ್ನಿಹಿತನಾಗಿರುವವನು ಅನ್ನೋ ಅರ್ಥನೂ ಸಹ ಬರ್ತಾ ಹೋಗುತ್ತೆ. ಇಲ್ಲಿ ಸೋಮಪ ಅಂದ್ರೆ ಮುಖ್ಯವಾಗಿ ಚಂದ್ರನಲ್ಲಿ ಅಡಕವಾಗಿರೋನು. ಇಲ್ಲಿ ಯಾಕೆ ಚಂದ್ರನಲ್ಲಿ ಅಡಕವಾಗಿರೋನು ಅಂತಾನೆ ಬರುತ್ತೆ ಅಂತ ಅಂದ್ರೆ, ಚಂದ್ರ ಮನಸ್ಸಿನ ಪ್ರತಿಬಿಂಬ ಅಂತ ಹೇಳ್ತಾ ಹೋಗ್ತಾರೆ. ಉದಾಹರಣೆ, ಸಮುದ್ರ ಹಾಗೂ ಮನಸ್ಸನ್ನ ನಾವು ಹುಣ್ಣಿಮೆ ಅಮಾವಾಸ್ಯೆಗೆ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ಚಂದ್ರನ ಪ್ರಭಾವ ನಮ್ಮ ಮೇಲೆ ತುಂಬಾ ಇರುತ್ತೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ.
ಅದೇ ರೀತಿ ಇಲ್ಲಿ ಸೋಮಯಾಗವನ್ನ ಮಾಡುವವರು ಸೋಮಲತೆ ಅಂತ ಒಂದು ಬರುತ್ತೆ. ಅದನ್ನ ಕುಟ್ಟಿ ಅದರಿಂದ ರಸ ತೆಗೆದು ಅದನ್ನ ಆಹುತಿಗೆ ಹಾಕ್ತಾರೆ. ಅಷ್ಟೇ ಅಲ್ಲ, ಅದನ್ನ ಸ್ವೀಕಾರ ಸಹ ಮಾಡ್ತಾರೆ. ಅಂದ್ರೆ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ನಮಿಗನ್ಸುತ್ತೆ, ಅಯ್ಯೋ ಅದ್ ಇನ್ನೂ ಒಳ್ಳೇದಲ್ವಾ ಅಂತ. ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ಪೂತ ಪಾಪಾಹ, ಅಂದ್ರೆ ಪೂತ ಪಾಪಾಹ ಅಂದ್ರೆ ಅದರಿಂದ ಅವರ ಜನ್ಮ ಜನ್ಮಗಳ ಪಾಪವನ್ನ ಕಳೆದುಕೊಳ್ತಾರೆ. ಅಂದ್ರೆ ಯಾರು ಯಜ್ಞ ಯಾಗಾದಿಗಳನ್ನ ಮಾಡಿ ದೇವತೆಯನ್ನ ಆರಾಧನೆ ಮಾಡ್ತಾರೆ ಹಾಗೂ ಅದರ ಪ್ರಸಾದವನ್ನ ಅವರು ಸ್ವೀಕಾರ ಮಾಡ್ತಾರೆ, ಅವರು ಜನ್ಮ ಜನ್ಮಗಳ ಪಾಪವನ್ನ ಕಳೆದುಕೊಳ್ತಾರೆ. ಇದಿನ್ನು ಒಳ್ಳೇದೇ ಆಯ್ತಲ್ವಾ? ಜನ್ಮ ಜನ್ಮ ಪಾಪ ಕಳ್ಕೊಂಡಿದ್ದಾರೆ, ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಅವರಿಗೆ ಮುಕ್ತಿ ಸಿಗ್ತಾ ಇಲ್ಲ, ಮೋಕ್ಷ ಸಿಗ್ತಾ ಇಲ್ಲ ಅಂತ ಅಂದ್ರೆ, ಅವರು ಇಷ್ಟನ್ನೆಲ್ಲ ಮಾಡಿ ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಸ್ವರ್ಗಂತಿಂ ಪ್ರಾಪ್ತಯಂತೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಇದನ್ನೆಲ್ಲಾ ಮಾಡಿ ಭಗವಂತನ ಕೇಳ್ತಾರೆ, ಭಗವಂತ ನನಗೆ ಸ್ವರ್ಗವನ್ನ ಕರುಣಿಸಪ್ಪ, ನನಗೆ ಒಳ್ಳೇದೇ ಮಾಡಪ್ಪ ಅಂತ ಅವ್ರು ಕೇಳ್ಕೊಳ್ತಾರಂತೆ. ನಾವೆಲ್ಲರೂ ಮಾಡೋದು ಅದೇ ಅಲ್ವಾ? ಭಗವಂತನ ಪೂಜೆ ಪೂಜೆ ಮಾಡಿದ ತಕ್ಷಣ ಭಗವಂತ ನನಗೆ ಒಳ್ಳೇದ್ ಮಾಡು, ಭಗವಂತ ನನಗೆ ಸ್ವರ್ಗನೇ ಬೇಕು, ನರಕ ಮಾತ್ರ ಯಾವ ಕಾರಣಕ್ಕೂ ಕೊಡ್ಬೇಡಪ್ಪ, ಈ ನರಕ ನನಗೆ ಅನುಭವಿಸಿ ಸಾಕಾಗೋಗಿದೆ, ನನಗ್ ಸ್ವರ್ಗ ಬೇಕು. ಹೌದಾ? ಸ್ವರ್ಗ ಬೇಕು ಅಂತ ನೀನು ಆರಾಧನೆ ಮಾಡದೆ ಅಂತ ಅಂದ್ಮೇಲೆ ಭಗವಂತ ಕೊಡ್ಬೇಕಲ್ವಾ? ಹಾಗಾಗಿ ಭಗವಂತ ಸ್ವರ್ಗವನ್ನ ಕೊಡ್ತಾನೆ. ಈಗ ನೆಕ್ಸ್ಟ್ ನಮ್ಮ ತಲೆಯಲ್ಲಿ ಓಡೋದು, ಹೌದಾ? ಅವನು ಸ್ವರ್ಗ ಕೊಟ್ಟ, ಒಳ್ಳೇದೇ ಆಯ್ತಲ್ವಾ? ಅದ್ರಿಂದ ಏನಾಯ್ತು? ಅದ್ರಿಂದ ಏನಾಯ್ತು ಅಂತ ಅಂದ್ರೆ, ಇಷ್ಟೆಲ್ಲ ಆರಾಧನೆ ಮಾಡ್ದವನು, ತಿಳ್ಕೊಂಡವನು, ಅದಕ್ಕೆ ನಾನಂದಿದ್ದು, ಮೊದಲಿಗೆ ಹೇಳ್ತಾರೆ, ಆರಾಧನೆ ಬೇರೆ, ಆಚರಣೆ ಬೇರೆ. ಅವ್ರು ಆರಾಧನೆ ಮಾಡ್ತಾ ಇದಾರೆ. ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ, ಸ್ವರ್ಗವನ್ನ ಕೇಳ್ತಾರೆ, ಭಗವಂತ ಸ್ವರ್ಗವನ್ನ ಕರುಣಿಸ್ತಾನೆ. ಆದ್ರೆ ಅವ್ರು ಮರ್ತು ಬಿಡ್ತಾರೆ, ಭಗವಂತನ ಲೋಕ ಏನಿದೆ ಅದು ನಿತ್ಯ ಲೋಕ, ಸತ್ಯ ಲೋಕ, ವೈಕುಂಠ ಲೋಕ, ಅದೇ ಶಾಶ್ವತ ಲೋಕ. ನಾನು ಅದನ್ನ ಬೇಡಬೇಕಾಗಿತ್ತು ಅನ್ನೋದೇ ಮರ್ತು ಬಿಡ್ತಾರೆ. ಆದ್ರೆ ಅವರು ಸ್ವರ್ಗ ಲೋಕವನ್ನ ಕೇಳೋದ್ರಿಂದ ಏನಾಗತ್ತೆ? ಸ್ವರ್ಗ ಲೋಕ ಜಸ್ಟ್ ಲೈಕ್ ಎ ಹೋಟೆಲ್. ನಿನ್ನ ನಿನ್ನ ಬಳಿ ಎಷ್ಟು ದುಡ್ಡಿದೆ, ಅಷ್ಟು ದುಡ್ಡಿನ ಮಜಾ ಮಾಡೋವರೆಗೂ ನಿನಗೆ ಹೋಟೆಲ್‌ನಲ್ಲಿ ಇಟ್ಕೊಂತಾರೆ ವಿನಃ, ನೀನು ಬಿಲ್ ಕಟ್ಟೋವರೆಗೂ ಇಟ್ಕೊಂತಾರೆ. ಇವತ್ತು ಅವ್ರ ಹತ್ರ ಹೋಗ್ಬಿಟ್ಟು, "ಅಯ್ಯೋ ರೀ, ₹10,000 ಒಂದ್ ದಿನಕ್ಕೆ ಅಂತಿದ್ದೀರಾ, ನನಗೆ ಇವತ್ತು ನನ್ನ ಹತ್ರ ದುಡ್ಡಿಲ್ಲ, ನಾನು ಒಂದಿನ ಉಳ್ಕೋಬೋದಾ?" ಅಂದ್ರೆ ಅವ್ರ ಹೋಟೆಲ್‌ನವ್ರು ಇಳಿಸ್ಕೊಂತಾರಾ? ಇಲ್ಲ. ಇಲ್ಲ ರೀ, ನೀವು ಮನೆ ಖಾಲಿ ಮಾಡ್ಲೇಬೇಕು ಅಂತ, ಅಂದ್ರೆ ರೂಮ್‌ನ ಖಾಲಿ ಮಾಡ್ಬೇಕು ಅಂತ ಖಾಲಿ ಮಾಡಿಸ್ತಾರೆ. ರೈಟ್? ಅದೇ ರೀತಿ ಇಲ್ಲಿ ಪೂತ ಪಾಪಾಹ ಅಂತ ಅಂದಾಗ ಅವ್ರು ಏನೆಲ್ಲ ಪುಣ್ಯಗಳನ್ನ ಲಭಿಸಿದರೆ, ಆ ಪುಣ್ಯ ಇರೋವರೆಗೂ ಅವರು ಸ್ವರ್ಗ ಲೋಕದಲ್ಲಿ ಇರ್ತಾರೆ. ಆ ಪುಣ್ಯ ಖಾಲಿ ಆದ್ಮೇಲೆ ಏನ್ ಮಾಡ್ತಾರೆ? ಸ್ವರ್ಗ ಲೋಕದಲ್ಲಿ ಅವ್ರಿಗೆ ಜಾಗ ಇಲ್ಲ. ಮತ್ತೆ ಅವ್ರು ಏನ್ ಮಾಡ್ಬೇಕಾಗತ್ತೆ? ಈ ಭೂಲೋಕದಲ್ಲಿ ಮತ್ತೆ ಹುಟ್ಟಿ ಬರ್ಲೇಬೇಕಾಗತ್ತೆ. ಅವ್ರಿಗ್ ಗೊತ್ತಿಲ್ಲ, ನಾನು ಭಗವಂತನಿಗೆ ಮೋಕ್ಷ ಲೋಕವಾದ ವೈಕುಂಠದಲ್ಲಿ ನಾನು ಜಾಗ ಕೇಳಬೇಕು ಅನ್ನೋದು ಮರ್ತ್ ಹೋಗುತ್ತೆ. ಹಾಗಾಗಿ ದೇವ್ರು ಏನ್ ಮಾಡ್ತಾರೆ? ದೇವರ ಮಹತ್ವವನ್ನ ಇನ್ನೂ ಅವರು ತಿಳಿದಿಲ್ಲ. ಹಾಗಾಗಿ ಇಲ್ಲಿ ಮಹತ್ವ ತಿಳಿಯೋದು ಅಂದ್ರೆ ಅವರ ಗುಣಗಳನ್ನ ತಿಳಿಬೇಕು. ಅವನ ಗುಣಗಳನ್ನ ತಿಳಿದಾಗ ಅವನು ಎಷ್ಟು ಎತ್ತರದಲ್ಲಿ ಇದ್ದಾನಪ್ಪ, ಅವನು ಎಷ್ಟು ಅತ್ಯಂತ ದಯಾಳು ಅಪ್ಪ, ಅಷ್ಟೇ ಅಲ್ಲ, ಆತ ನಮಗೆ ಏನೆಲ್ಲಾ ಕೊಟ್ಟಿದ್ದಾನೆ ಅಂತ ನಮಗೆ ಗೊತ್ತಾಗತ್ತೆ. ಇನ್ನು ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ನಾವೆಲ್ಲರೂ ಹಾಸ್ಪಿಟಲ್‌ಗೆ ಎಮರ್ಜೆನ್ಸಿ ಸೀರಿಯಸ್ ಅಂತ ಹೋಗ್ತೀವಿ. ಹೋದಾಗ ಆಕ್ಸಿಜನ್ ಹಾಕ್ತಾರೆ ಅಲ್ವಾ? ಆಕ್ಸಿಜನ್ ಹಾಕ್ದಾಗ ಬಿಲ್ ಕೊಡ್ತಾರೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಎಲ್ಲದಕ್ಕಿಂತ ಆಕ್ಸಿಜನ್ ಬಿಲ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ ಅಲ್ವಾ? ಆದ್ರೆ ಭಗವಂತ ನಾವು ಹುಟ್ಟಿದಾಗಿನಿಂದ ನಾವು ಸಾಯೋವರೆಗೂ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆಕ್ಸಿಜನ್‌ನ ಕೊಟ್ಟಿದ್ದಾನೆ. ನಾವ್ ಯಾವತ್ತಾದ್ರೂ ಅವನು ಭಗವಂತ ಬಿಲ್ ಕೇಳಿದಾನ ನಮ್ಗೆ? ಕೇಳಿಲ್ಲ ಅಲ್ವಾ?
ಆಕ್ಸಿಜನ್‌ನ ಕೊಟ್ಟಿದ್ದಾನೆ, ವಿಟಮಿನ್ ಡಿನ ಕೊಟ್ಟಿದ್ದಾನೆ ಸೂರ್ಯದಿಂದ. ಅಷ್ಟೇ ಅಲ್ಲ, ಈ ಸೊಪ್ಪು, ತರಕಾರಿಗಳಲ್ಲಿ ನಮಗೆ ಏನೆಲ್ಲ ವಿಟಮಿನ್ಸ್ ಬೇಕೋ ಎಲ್ಲವೂ ಅವ್ನು ಕೊಟ್ಟಿದ್ದಾನೆ. ತಗೋ ನೀನ್ ನೀನ್ ಸ್ವೀಕಾರ ಮಾಡು ಅಂತ. ನಾವೇನ್ ಮಾಡ್ತೀವಿ? ನಮ್ಗೆ ಅದ್ರ ಬೆಲೆನೇ ಗೊತ್ತಿರೋದಿಲ್ಲ. ಒಂದು ಸಲ ಹಾಸ್ಪಿಟಲ್‌ಗೆ ಹೋದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆರಾಧನೆ ಬೇರೆ, ತಿಳಿದುಕೊಳ್ಳೋದು ಬೇರೆ. ಯಜ್ಞ, ಪೂಜೆ ಎಲ್ಲಾವುದು ಮಾಡಿದ್ರೂ ಸಹ ಉಪಯೋಗಕ್ಕೆ ಬರೋದಿಲ್ಲ. ಯಾವಾಗ ಉಪಯೋಗಕ್ಕೆ ಬರೋದಿಲ್ಲಪ್ಪ ಅಂತ ಹೇಳಿದ್ರೆ, ಅಲ್ಲಿ ಭಕ್ತಿ ಇಲ್ಲ ಅಂದ. ಅಷ್ಟೇ ಅಲ್ಲ, ಭಕ್ತಿ ಇಲ್ಲದೆ ನೀನು ಮಾಡಿದಂತಹ ಎಲ್ಲಾ ಪೂಜೆಗಳು ಸಹ ಬರಡು ಭೂಮಿಯಲ್ಲಿ ಬೀಜ ಬಿತ್ತನೆ ಮಾಡಿದ ಹಾಗೆ. ಮರುಭೂಮಿಲಿ ಹೋಗಿ ನಾನು ಉಳುಮೆ ಮಾಡ್ತೀನಿ, ನಾನು ಬೀಜ ಹಾಕ್ತಾ ಇದ್ದೀನಿ, ನನ್ಗೆ ಬೆಳೆ ಬರುತ್ತೆ ಅಂದ್ರೆ ಕಾಯಕ್ಕಾಗತ್ತಾ? ಆಗಲ್ಲ. ಯಾಕೆ ಅಂತ ಅಂದ್ರೆ, ನೀನು ಭತ್ತ ಬೆಳಿಬೇಕು, ಕಬ್ಬು ಬೆಳಿಬೇಕು ಅಂದ್ರೆ ನೀರಾವರಿ ಇರೋ ಜಾಗದಲ್ಲೇ ನೀನ್ ಬೆಳಿಬೇಕು ಅಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಅದೇ ರೀತಿ ಒಬ್ಬ ಒಡೆಯ ಏನಿದ್ದಾನೆ, ಒಬ್ಬ ದೊಡ್ಡ ರಾಜ ಇದ್ದಾನೆ, ಅವನು ನಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ ಅಂತ ಅನ್ಕೊಳ್ಳೋಣ. ಹೀಸ್ ಅವರ್ ಬೆಸ್ಟ್ ಫ್ರೆಂಡ್. ಒಬ್ಬ ದೊಡ್ಡ ಒಡೆಯ, ಒಬ್ಬ ದೊಡ್ಡ ಶ್ರೀಮಂತ, ಒಬ್ಬ ರಾಜ. ಅವನು, ಅವರಿಗೆ ರಾಜ, ಅವನು ಅಷ್ಟು ದೊಡ್ಡ ಶ್ರೀಮಂತ, ಅವನು ತುಂಬಾ ದಯಾಳು ಸಹ ಆಗಿರ್ತಾನೆ. ಅವನತ್ರ ನಾವು ಹೋಗ್ಬಿಟ್ಟು ಏನಂತೀವಿ, ಅಲ್ಲೆಲ್ಲೋ ಒಂದು ಧರ್ಮಛತ್ರದಲ್ಲಿ ಒಂದು ರೂಮ್ಗೆ ನಂಗೆ ವ್ಯವಸ್ಥೆ ಮಾಡ್ಕೊಡ್ತೀಯಾ ಅಂತ ಕೇಳ್ತೀವಿ. ಆಗ ಅವನ್ ಏನ್ ಮಾಡ್ತಾನೆ, ನಕ್ಬಿಟ್ಟು ಹೌದಾ ಸರಿ ಆಯ್ತು, ನಾನು ಹೇಳ್ತೀನಿ, ರೂಮ್ ಕೊಡ್ತಾರೆ ನಿಮ್ಗೆ. ಆದ್ರೆ ನಾವ್ ಅವನಿಗೆ ಕೇಳ್ಬೋದಿತ್ತಲ್ವಾ, ನಿನ್ ಮನೆಯಲ್ಲೇ ಉಳ್ಕೋಬಹುದಾ ಅಂತ. ಈಗ ನಮ್ಮ ಪ್ರಾಣ ಸ್ನೇಹಿತ ಅಂದಾಗ ಅವನು ಬಂದು ಉಳ್ಕೊಳ್ಳೋಕೆ ಅವನಿಗೆ ಇಷ್ಟ ಇದೆ, ನಾವೇ ಹೋಗ್ತಾ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಯಜ್ಞ ಯಾಗಾದಿಗಳನ್ನ ಮಾಡ್ತೀವಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ಪ್ರವಚನವನ್ನ ಕೇಳ್ತೀವಿ, ಓದ್ತೀವಿ, ಎಲ್ಲಾ ಮಾಡ್ತೀವಿ. ಎಲ್ಲಾ ಮಾಡಿ ಏನ್ ಮಾಡ್ತೀವಿ? ಭಗವಂತ ಸ್ವರ್ಗ ಕೊಡಪ್ಪ ಅಂತ ಕೇಳ್ತೀವಿ. ನಿನ್ನ ಲೋಕವನ್ನೇ ಕೊಡು ಅಂತ ನಾವು ಕೇಳೋದೇ ಇಲ್ಲ. ಅಥವಾ ನಾವು ಈಗ ಫಾರ್ ಎಕ್ಸಾಂಪಲ್, ನಾವು ನನ್ನ ಬೆಸ್ಟ್ ಫ್ರೆಂಡ್ ಯಾವ್ದೋ ಒಂದು ಊರಲ್ಲಿ ಇದ್ದಾರೆ ಅಂದಾಗ ನಾವು ಫೋನ್ ಮಾಡ್ಬಿಟ್ಟು, ಹಿಂಗ್ ಊರಿಗೆ ಬರ್ತಾ ಇದ್ದೀನಿ, ನಿಮ್ಮಲ್ಲಿ ಉಳ್ಕೋಬೋದಾ ಅಂದ್ರೆ ಅವ್ರು ಏನಂತಾರೆ? ಬಾಮ್ಮ ಧಾರಾಳವಾಗಿ ಉಳ್ಕೊ, ನಿಂದೇ ಮನೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಭಗವಂತನಿಗೆ ನಾವು ಕೇಳ್ತಾನೆ ಇಲ್ಲ, ನಾನ್ ನಿಮ್ಮನೇಲಿ ಉಳ್ಕೊಂತೀನಿ, ನನಗ್ ಮೋಕ್ಷ ಕೊಡು ಅಂತ. ನಾವೇನ್ ಕೇಳ್ತಾ ಇದೀವಿ? ಸ್ವರ್ಗ ಕೇಳ್ತಾ ಇದೀವಿ. ಹಾಗಾಗಿ ಭಗವಂತ ಸ್ವರ್ಗವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಅವನೇನ್ ಅನ್ಕೊಂತಾನೆ, ಅಯ್ಯೋ ನಮ್ಮನೇಲಿ ಉಳ್ಕೊಳಕ್ ಇಷ್ಟ ಇಲ್ವೇನೋ, ಅದಕ್ಕೆ ಅವ್ನು ನಮ್ಮನೇಲಿ ಉಳ್ಕೊಂತಾ ಇಲ್ಲ, ಬಿಡಪ್ಪ ಅಂತ ಹೇಳಿ ಅವನು ಸುಮ್ನಾಗ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ತೇ ಪುಣ್ಯಮ ಸಾಧ್ಯಂ ಸುರೇಂದ್ರ ಲೋಕಂ. ಅಂದ್ರೆ ಅವ್ರು ಇಂದ್ರಲೋಕವನ್ನ ಕೇಳೋದ್ರಿಂದ ಅವರಿಗೆ ಇಂದ್ರಲೋಕ ಸಿಕ್ಕತ್ತೆ. ಇಂದ್ರಲೋಕದಲ್ಲಿ ಸಿಕ್ಕಾಗ, ನಾನು ಆಗ್ಲೇ ಹೇಳದ್ನಲ್ಲ, ದೇವಾನುದೇವತೆಗಳು ಯಾವ ರೀತಿ ವಿಜೃಂಭಣೆ ಇರ್ತಾರೆ, ಅದೇ ರೀತಿ ಅವರು ಪೂರ್ಣ ಪ್ರಮಾಣದಲ್ಲಿ ಆ ಎಲ್ಲ ಸುಖವನ್ನ ಅನುಭವಿಸ್ತಾರೆ. ಆದ್ರೆ ಅಮೃತವನ್ನ ಮಾತ್ರ ಬಿಟ್ಟು. ದೇವತೆಗಳು ಏನೆಲ್ಲ ಒಳ್ಳೊಳ್ಳೆ ಆಹಾರವನ್ನ ಸ್ವೀಕಾರ ಮಾಡ್ತಾರೆ, ಅದನ್ನ ಸ್ವೀಕಾರ ಮಾಡ್ತಾರೆ. ಆ ಸ್ವರ್ಗ ಲೋಕದಲ್ಲಿ ಅವರು ವಿಹಾರ ಮಾಡ್ತಾರೆ. ದೇ ಆರ್ ಎಂಜಾಯಿಂಗ್. ಹಂಗಂದ ತಕ್ಷಣ ನಮ್ಗನ್ಸುತ್ತೆ, ಅಯ್ಯೋ ಅವ್ರು ಎಂಜಾಯ್ ಮಾಡ್ತಾ ಇದಾರಲ್ಲ, ಸಾಕು ಬಿಡ್ರಿ ಅಂತ. ಅಂದ್ರೆ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ನಾನಾಗ್ಲೇ ಹೇಳಿದ ಹಾಗೆ, ಕೇವಲ ಬಿಲ್ ಇರೋವರೆಗೂ ಅಷ್ಟೇ, ದುಡ್ಡಿರೋವರೆಗೂ. ಅಂದ್ರೆ ನೀನ್ ಅರಮನೆಯಲ್ಲೇ ಇರು ಅಂತ ಅಂದ್ರೆ, ಇಲ್ಲಪ್ಪ ನಾನ್ ಧರ್ಮಶಾಲೆಯಲ್ಲಿ ಇರ್ತೀನಿ ಅಂತ ಹೇಳ್ತಾರಲ್ಲ, ಎರಡು ಒಂದೇನಾ? ಎರಡು ಒಂದೇ ಅಲ್ಲ ಅಲ್ವಾ? ಎರಡಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಹಾಗಿದ್ರೆ ಯಾರು ಈ ರೀತಿ ಕೆಲಸವನ್ನ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ, ಅವರು ದೇವಿ ದೇವಭೋಗಾನ್. ಅಂದ್ರೆ ದೇವತೆಗಳು ಏನೆಲ್ಲ ಅನುಭವಿಸ್ತಾರೆ ಅದೇ ಅವರು ಸ್ವರ್ಗ ಅಂತ ಅನ್ಕೊಂಡಿದ್ದಾರೆ. ಅಂತಹವರು ಈ ಸ್ವರ್ಗ ಲೋಕವನ್ನ ಕೊಡು ಅಂತ ಭಗವಂತನ ಹತ್ರ ಕೇಳ್ಕೊಳ್ತಾರೆ. ಆದ್ರೆ ಭಗವಂತ ಕೊಡ್ತಾನೆ. ಆದ್ರೆ ನಾವು ಇನ್ನೂ ಏನೆಲ್ಲ ನೋಡ್ಬಹುದಪ್ಪ ಅಂದ್ರೆ, ಇನ್ನೂ ಇದನ್ನ ವಿವರಣೆ ಮಾಡ್ತಾ ಭಗವಂತ ಹೇಳ್ತಾನೆ, ತೇ ಅವರು ತಮ್ ಆ ಭಕ್ತ್ವಾ ಅನುಭವಿಸಿ ಸ್ವರ್ಗಲೋಕಂ ಸ್ವರ್ಗಲೋಕವನ್ನ ವಿಶಾಲಂ ವಿಶಾಲವಾದ ಕ್ಷೀಣೆ ಕ್ಷೀಣಿಸಲು
ಪುಣ್ಯೆ ಪುಣ್ಯ ಕರ್ಮದ ಫಲ ಮತ್ಸ್ಯಲೋಕಂ ಸಾವಿನ ಈ ಭೂಲೋಕಕ್ಕೆ ವಿಶಂತಿ ಪತನ ಹೊಂದುತ್ತಾರೆ. ಏವಂ ಹೀಗೆ ತ್ರಯಿ ಮೂರು ವೇದಗಳು ಧರ್ಮಂ ತತ್ವವನ್ನ ಅನು ಪ್ರ ಆ, ಅನು ಪ- ಪ್ರಪನ್ನ ಅಂದ್ರೆ ಅನುಸರಿಸುತ್ತಾ ಗತ ಆಗಮಂ ಅಂದ್ರೆ ಸಾವು ಮತ್ತು ಹುಟ್ಟುಗಳು ಕಾಮ ಕಾಮಹ ಇಂದ್ರಿಯ ಭೋಗಗಳನ್ನ ಆಶಿಸುತ್ತಾ ಲಭಂತೆ ಹೊಂದುತ್ತಾರೆ. ಅಂದ್ರೆ ಯಾರು ಈ ರೀತಿ ನನಗೆ ಸ್ವರ್ಗ ಲೋಕ ಬೇಕು ಅಂತ ಕೇಳ್ತಾರೆ ಅವರಿಗೆ ಹೇಳ್ತಾ ಇದ್ದಾನೆ ಭಗವಂತ, ನೋಡು ಅರ್ಜುನ, ಇಂತಹವರಿಗೆ ಏನಾಗುತ್ತೆ, ಏನು ತೊಂದರೆ ಆಗುತ್ತೆ, ಅವರು ಆನಂದ ಪಡೋದಿಲ್ವಾ ಅಂತ ಅಂದ್ರೆ ಆನಂದ ಪಡ್ತಾರೆ. ತೇತಂ ಭಕ್ತಿವಾ ಸ್ವರ್ಗಲೋಕಂ ವಿಶಾಲಂ ಅಂದ್ರೆ ದೇ ವಿಲ್ ಎಂಜಾಯ್ ದೇರ್ ಲೈಫ್. ಯಾವಾಗ ಪುಣ್ಯೇ ಅವರ ಪುಣ್ಯ ಎಷ್ಟಿರುತ್ತೆ ಅಲ್ಲಿಯವರೆಗೆ ಅವರು ಅಲ್ಲಿ ಸುಖವಾಗಿರ್ತಾರೆ. ನಂತರ ಏನ್ ಮಾಡ್ಬೇಕಾಗತ್ತೆ, ಅವರು ಕ್ಷೀಣೇ ಪುಣ್ಯಂ ಮತ್ಸ್ಯಲೋಕಂ ವಿಶಂತಿ ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ದುಡ್ಡು ಖಾಲಿ ಆಯ್ತು ಅಂದ ತಕ್ಷಣ ಹೋಟ್ಲು ರೂಮ್ ಹೇಗ್ ಖಾಲಿ ಮಾಡ್ಬೇಕಾಗತ್ತೆ, ಅದೇ ರೀತಿ ಈ ಸ್ವರ್ಗ ಲೋಕವನ್ನ ಅವರು ಅವರ ಪುಣ್ಯದ ಫಲ ಖಾಲಿ ಆಗ್ತಿದ್ದ ಹಾಗೇನೆ ಅವರು ಮತ್ತೆ ಆ ಸ್ವರ್ಗಲೋಕವನ್ನ ಖಾಲಿ ಮಾಡ್ಬೇಕಾಗತ್ತೆ. ಮತ್ತೆ ಅವರು ಈ ಭೂಲೋಕಕ್ಕೆ ಮತ್ತೆ ಮತ್ತೆ ಹುಟ್ಟಿ ಬರ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಏವಂ ತ್ರಯಿ ಧರ್ಮ ಅಂದ್ರೆ ಯಾರು ಈ ಮೂರು ವೇದಗಳನ್ನ ಓದಿರ್ತಾರೆ, ಕಾಣುತ್ತೆ, ಅದನ್ನೇ ಅವರು ಅದೇ ನಿಜ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಸ್ವರ್ಗ ಲೋಕದ ಬಗ್ಗೆ ಅವರು ಓದಿ ಓದಿ ಏನ್ ಮಾಡ್ಬಿಟ್ಟಿರ್ತಾರೆ, ನಮಗೂ ಅಷ್ಟೇ ದೇವತೆಗಳು ಅಂದ್ರೆ ಸ್ವರ್ಗ ಲೋಕನೇ ಫಸ್ಟ್ ನೆನಪಾಗತ್ತೆ. ಆದ್ರೆ ಈ ಸ್ವರ್ಗ ಲೋಕದ ಆಸೆಯನ್ನ ಇಟ್ಟುಕೊಂಡು ಯಾರು ನನ್ನನ್ನ ಪೂಜಿಸ್ತಾರೋ ಅವರಿಗೆ ಸ್ವರ್ಗ ಲೋಕ ಪ್ರಾಪ್ತಿಯಾಗತ್ತೆ. ಎಂತಹವರು ಕಾಮ ಕಾಮ ಅಂದ್ರೆ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ, ಆದ್ರೆ ಕಾಮನೆಗಳನ್ನ ಇಟ್ಕೊಂಡು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಆಸೆಗಳನ್ನ ಹುಟ್ಟಿ ಆಸೆಗಳನ್ನ ಇಟ್ಕೊಂಡು ದೇವರೇ ಭಗವಂತ ನೀ ಪೂಜೆ ಮಾಡ್ತಾ ಇದ್ದೀನಪ್ಪ ನಂಗೆ ಒಳ್ಳೇದ್ ಮಾಡು, ಅಥವಾ ಯಾವುದೋ ಒಂದು ದೇವಾಲಯಕ್ಕೆ ಹೋಗ್ತಾರೆ, ದೇವಾಲಯಕ್ಕೆ ಹೋಗಿ ಭಗವಂತ ನೋಡು ನಾನು ಇಲ್ಲಿಗೆ ಬಂದಿದ್ದೀನಿ, ನನಗೆ ಇದು ಒಳ್ಳೇದಾಗ್ಲೇಬೇಕು ಅಲ್ವಾ. ಈಗ ತಾನೇ ವರಮಹಾಲಕ್ಷ್ಮಿ ವ್ರತ ಮಾಡಿದ್ರು ಸಾಕಷ್ಟು ಜನ, ಏನ್ ಕೇಳಿದ್ರು, ಹಣ ಕೊಡು, ಸಂಪತ್ತು ಕೊಡು. ಯಾರಾದ್ರೂ ಒಬ್ಬರಾರು ಅಮ್ಮ ತಾಯಿ ನಿನ್ನ ಗಂಡ ಇರುವಂತಹ ಅಂದ್ರೆ ಮಹಾವಿಷ್ಣುವಿನ ಲೋಕ ಅದು ಮೋಕ್ಷ ಲೋಕ, ಆ ಮೋಕ್ಷ ಲೋಕಕ್ಕೆ ಹೋಗುವಂತಹ ದಾರಿಯನ್ನ ಕರ್ಣಸಮ್ಮ ಅಂತ ಯಾರಾದ್ರೂ ಪೂಜೆ ಮಾಡಿದ್ರ, ಹಂಗೇನಾದ್ರೂ ಪೂಜೆ ಮಾಡಿದ್ರೆ ಬಾಯಿ ಮೇಲೆ ಬರೆ ಹಾಕ್ತಾರೆ ಮೇಡಮ್. ಹಬ್ಬದ ದಿನ ಯಾರಾದ್ರೂ ಸಾವಿನ ಬಗ್ಗೆ ಮಾತಾಡ್ತಾರಾ ಅಂತ ಹೇಳ್ತಾರೆ. ಆದ್ರೆ ನಮಗೆ ನಿಜವಾಗಿಯೂ ಬೇಕಾಗಿರೋದೇ ಮೋಕ್ಷ ಮುಕ್ತಿ ಅಲ್ವಾ. ಆದ್ರೆ ಅದನ್ನ ಯಾರೂ ಕೇಳೋದಿಲ್ಲ. ಅಷ್ಟೇ ಅಲ್ಲ, ಲಕ್ಷ್ಮಿ ವೇದಾಭಿಮಾನಿ ದೇವತೆ, ಅವಳಿಗೆ ನಾವ್ ಕೇಳ್ಬೇಕು ಅಮ್ಮ ಜ್ಞಾನ ಕೊಡು ಅಂತ. ಯಾರಾದ್ರೂ ಕೇಳ್ಕೊಂಡ್ವಾ? ಯೋಚನೆ ಮಾಡಿ. ಲಕ್ಷ್ಮೀ ಪೂಜೆ ಅಂದ ತಕ್ಷಣ ಅಮ್ಮ ಧನ ಕೊಡಮ್ಮ, ಅಮ್ಮ ಸಂಪತ್ತು ಕೊಡಮ್ಮ, ಇನ್ನೊಂದ್ ಸ್ವಲ್ಪ ಒಡವೆ ಮಾಡಿಸ್ಕೋಬೇಕು ಕೊಡಮ್ಮ, ಬಂಗಾರದ ರೇಟ್ ಜಾಸ್ತಿ ಆಗಿದೆ. ಈ ರೀತಿ ನಾವು ಕಾಮನೆಗಳನ್ನ ಇಟ್ಕೊಂಡು ನಾವು ಪೂಜೆ ಮಾಡಿದಾಗ ಏನಾಗತ್ತೆ, ಸ್ವರ್ಗಲೋಕ ನಮಗೆ ಸಿಕ್ಕರೂ ಸಹ ಮತ್ತೆ ನಾವು ಭೂಮಿಗೆ ಬರ್ತೀವಿ, ಮತ್ತೆ ಭೂಮಿಲಿ ನಾವು ಅದೇ ಕೇಳಿದಾಗ ಮತ್ತೆ ಸ್ವರ್ಗಲೋಕಕ್ಕೆ ಹೋಗ್ತೀವಿ. ಅಂದ್ರೆ ನಮಗೆ ಮುಕ್ತಿ ಅನ್ನೋದು ಅಥವಾ ಮೋಕ್ಷ ಅನ್ನೋದು ಇರೋದೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ನಿನ್ನನ್ನ ಹೇಗ್ ಪೂಜೆ ಮಾಡ್ಬೇಕು ಕೃಷ್ಣ? ಇವರೆಲ್ಲ ಪೂಜೆ ಮಾಡೋದ್ ತಪ್ಪು ಅಂತ ಹೇಳ್ತಾ ಇದೆಯಲ್ಲ, ಹಾಗಿದ್ರೆ ಹೇಗ್ ಪೂಜೆ ಮಾಡ್ಬೇಕು? ನಿನ್ನನ್ನ ಹೇಗೆ ಪೂಜೆ ಮಾಡಿದ್ರೆ ನಿನಗೆ ಇಷ್ಟ ಆಗತ್ತೆ ಅಂತ ಅರ್ಜುನ ಕೇಳ್ತಾನೆ. ಆಗ ಕೃಷ್ಣ ಎಷ್ಟು ಸುಂದರವಾದ ಶ್ಲೋಕ ಹೇಳ್ತಾನಪ್ಪ ಅಂತ ಅಂತ ಹೇಳಿದ್ರೆ, ಅನನ್ಯ
ಅಂತ್ಯ ಗುರಿ ಇಲ್ಲದೆ ಚಿಂತೆಯಂತೆ ಕೇಂದ್ರೀಕರಿಸಿ ಮಾಂ ನನ್ನನ್ನು ಮೇ ಯಾವ ಜನಾಹ ವ್ಯಕ್ತಿಗಳು ಪರ್ಯಪಾಸತೆ ಸರಿಯಾಗಿ ಆರಾಧಿಸುತ್ತಾರೋ ತೇಷಾಂ ಅವರ ನಿತ್ಯಂ ಸದಾ ಅಭಿಯುಕ್ತಾನಾಂ ಅಂದ್ರೆ ಭಕ್ತಿಯ ನೆಲೆಯಲ್ಲಿ ಯೋಗ ಅಪೇಕ್ಷೆಗಳು ಕ್ಷೇಮಂ ರಕ್ಷಣೆಯು ವಹಾಮಿ ವಹಿಸಿಕೊಳ್ಳುತ್ತೇನೆ ಅಹಂ ನಾನು. ಎಲ್ಲರಿಗೂ ಗೊತ್ತು, ದಿಸ್ ಇಸ್ ಮೈ ಫೇವರೇಟ್ ಶ್ಲೋಕ. ಇವತ್ತು ಭಗವದ್ಗೀತೆಯನ್ನ ನಾನು ಆ, ತುಂಬಾ ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ, ಅಥವಾ ಭಗವಂತ ಅದನ್ನ ಕರುಣಿಸ್ತಾ ಇದ್ದಾನೆ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ದಿಸ್ ಶ್ಲೋಕ. ನನಗೆ ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಶ್ಲೋಕ, ನನಗ್ ತುಂಬಾ ಇಷ್ಟ ಆದಂತಹ ಶ್ಲೋಕ. ಅಷ್ಟೇ ಅಲ್ಲ, ನನಗ್ ಕಷ್ಟ ಬಂದಾಗೆಲ್ಲ ಹೇಳ್ಕೊಡುವಂತಹ ಶ್ಲೋಕ ಅಂದ್ರೂ ಖಂಡಿತ ತಪ್ಪಾಗೋದಿಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವದ್ಗೀತೆಯಲ್ಲೇ ಅತ್ಯಂತ ಅತ್ಯಂತ ಮುಖ್ಯವಾದ ಶ್ಲೋಕ ಈ ಶ್ಲೋಕ. ಈ ಶ್ಲೋಕದ ಅರ್ಥವೂ ಸಹ ಅಷ್ಟೇ ಆಳವಾಗಿದೆ. ಅಂದ್ರೆ ಅನನ್ಯ, ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ, ಏನು ಆಸೆ ಆಕಾಂಕ್ಷೆಗಳಿರಬಾರ್ದ್ರಿ. ಅಂದ್ರೆ ಇಲ್ಲಿ ಅನ್ಯ ಗುರಿ ಇಲ್ಲದೆ ಅಂತ ಹೇಳ್ತಾರೆ. ಅಂದ್ರೆ ಅನ್ಯ ಗುರಿ ಅಂದ್ರೆ ಏನು? ಎಸ್, ಇವತ್ ನಾನು ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀನಿ, ನನಗ್ ದುಡ್ಡು ಬೇಕು. ಇವತ್ ನಾನು ಸರಸ್ವತಿ ಪೂಜೆ ಮಾಡ್ತಾ ಇದ್ದೀನಿ, ನನಗ್ ವಿದ್ಯೆ ಬೇಕು. ಇಲ್ಲ, ಆ ರೀತಿ ಅಲ್ಲ. ಈಗ ನಿನ್ನನ್ನ ತುಂಬಾ ಚೆನ್ನಾಗಿ ಕೆಲವರು ಮಾತಾಡಿಸ್ತಾರೆ. ಯಾಕೆ ಮಾತಾಡಿಸ್ತಾರಪ್ಪ ಅಂದ್ರೆ ನಿನ್ನಿಂದ ಅವರಿಗೆ ಕೆಲಸ ಆಗಬೇಕು, ಅದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಆದ್ರೆ ಕೆಲವರು ಇರ್ತಾರೆ ನಿನ್ನನ್ನ ನಿಜವಾಗ್ಲೂ ಪ್ರೀತಿಸೋರು. ಅವರು ಹೇಗಪ್ಪ ಅಂದ್ರೆ ಅವ್ರಿಗೆ ನಿನ್ನಿಂದ ಏನೂ ಆಗ್ಬೇಕಾಗಿಲ್ಲ, ನೀನೇ ಬೇಕು ಅವರಿಗೆ. ನೋಡಿ ಎಷ್ಟೇ ವ್ಯತ್ಯಾಸ ಇದೆ. ನಿನ್ನಿಂದ ಕೆಲಸ ಆದಾಗ ಮಾತಾಡ್ಸೋದಕ್ಕೂ ನೀನೇ ಬೇಕು ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಆ ರೀತಿ ಯಾವುದೇ ಅನ್ಯ ಗುರಿ ಇಲ್ಲದೆ ಅನನ್ಯ ಚಿಂತೆಯಂತಾಂ ಕೇಂದ್ರೀಕರಿಸಿ. ಅಂದ್ರೆ ಉದಾಹರಣೆ, ನಾನು ಅರ್ಧ ಗಂಟೆ ನಾನು ಕ್ಲಾಸ್ನಲ್ಲಿ ಕೂತ್ಕೊಂಡು ಭಗವಂತನ ನಾಮಸ್ಮರಣೆಯನ್ನ ಕೇಳ್ತೀನಿ ಅಂದ್ರೆ ನನಗ ಅದ್ ಅರ್ಧ ಗಂಟೆ ನನಗೆ ಇನ್ನೇನೋ ಯೋಚನೆ ಬರಬಾರ್ದು. ಅದಕ್ಕೆ ಹೇಳೋದು, ನಾಗರ ಹಾವು ಹೇಗೆ ಹೆಡೆಯನ್ನ ಆಡಿಸ್ತಾ ಇರುತ್ತೆ, ಆಗ ನಾನು ಅದ್ರ ಮೇಲೆ ಒಂದು ಸಾಸಿವೆಯನ್ನ ಇಟ್ರೆ ಅದು ಎಷ್ಟೊತ್ತು ಉಳ್ಕೊಳುತ್ತೋ ಅಷ್ಟೊತ್ತು ಭಗವಂತ ನಿನ್ನ ಚಿಂತನೆ ಕೊಡು ಸಾಕು ಅಂತ ಕೇಳ್ತೀವತ್ತೆ. ಮಾತಾಡೋದು ಬೇರೆ, ಚಿಂತನೆ ಬೇರೆ. ಭಗವಂತನ ಬಗ್ಗೆ ಚಿಂತಿಸಬೇಕು, ಚಿಂತಿಸ್ತಾ ಇದ್ದೀವಿ ಅಂದ್ರೆ ನಮ್ಗಿಂತ ಪುಣ್ಯವಂತರು ಬೇರೆ ಯಾರು ಇರೋದಿಕ್ ಸಾಧ್ಯನೇ ಇಲ್ಲ. ಆ ರೀತಿ ನಾವು ಕೇಂದ್ರೀಕರಿಸಿ ಯಾರು ಭಗವಂತನನ್ನ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿಲ್ಲದೆ ಭಗವಂತನನ್ನ ಪೂಜೆ ಮಾಡ್ತಾರೆ, ಭಗವಂತನನ್ನ ಆರಾಧಿಸ್ತಾರೆ, ಅಂತಹವರು ಸರಿಯಾಗಿ ಆರಾಧಿಸುತ್ತಾರೋ ಅಂದ್ರೆ ಪರ್ಯುಪಾಸತೆ ಸರಿಯಾಗಿ. ಅಂದ್ರೆ ನಾನು ಹೇಳದ್ನಲ್ಲ, ನಾನು ಭಗವಂತನಿಗೆ ಒಂದು ಹೂವು ಅರ್ಪಿಸ್ತಾ ಇದ್ದೀನಿ, ಅಥವಾ ನೀರಿನಲ್ಲಿ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನಾನು ನೀರಿನಲ್ಲೇ ಅಭಿಷೇಕ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಭಗವಂತನಿಗೆ ಮನಸ್ಸು ಪೂರ್ತಿಯಾಗಿ ಭಗವಂತ, ದಿಸ್ ಇಸ್ ಫಾರ್ ಯು, ನೋಡು ನನಗೆ ನೀನ್ ಕೊಟ್ಟಿರೋದು ಇಷ್ಟೇ, ಹಾಗಾಗಿ ನಾನು ಇಷ್ಟೇ ನಿನಗೆ ಮಾಡ್ತಾ ಇರೋದು ಅಂತ ಸರಿಯಾಗಿ, ಅಂದ್ರೆ ಮನಸ್ಸಿಟ್ಟು ಯಾರು ಮಾಡ್ತಾರೆ ಅವರಿಗೆ ನಿತ್ಯ ಅಂದ್ರೆ ಸದಾ ಅಭಿಯುಕ್ತಾನ ಭಕ್ತಿಯ ನೆಲೆಯಲ್ಲಿ. ಅಂದ್ರೆ ಹೇಗೆಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ನಮ್ಮ ದಾಸರು ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಕೃಷ್ಣ ಎನಬಾರದೆ ಶ್ರೀ ಕೃಷ್ಣ ಎನಬಾರದೆ. ಯಾಕೆ ಹೇಳ್ಬೇಕು ಕೃಷ್ಣ ಅಂತ? ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ನೀನ್ ಏನು ಮಾಡ್ಬೇಡ, ನಿನ್ನ ಹತ್ರ ಏನೂ ಇಲ್ವಾ ಮನೆಯಲ್ಲಿ, ನಿನಗೆ ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಇಲ್ವಾ, ಬೇಡ. ನಿನಗೆ ಬಾಯಿ ಕೊಟ್ಟಿದನಲ್ವಾ, ಈ ದೇಹ ಕೊಟ್ಟಿದನಲ್ವಾ ಭಗವಂತ, ಒಂದ್ಸಲ ಕೃಷ್ಣ ಅನ್ಬಿಡು ಸಾಕು, ನಿನ್ನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ಬಿಡತ್ತೆ. ಹೇಗೆ ಅಂದ್ರೆ ಪ್ರತಿನಿತ್ಯ ಪ್ರತಿ ಉಸಿರಲ್ಲೂ ನಾವು ಹೇಳ್ಕೋಬೇಕು, ಮಮ ಸ್ವಾಮಿ ಹರಿ ನಿತ್ಯಂ.
ಸ್ವಾಮಿ ಅಂದ್ರೆ ನನಗೇನೆಲ್ಲ ಕೊಟ್ಟಿದ್ದಾನೆ, ಅದು ಕೇವಲ ನನ್ನ ಹರಿ. ಯಾಕೆ ಅಂದ್ರೆ ಅವನು ಸ್ವಾಮಿ, ಸ್ವಾಮಿ ಅಂದ್ರೆ ಅವನು ಒಡೆಯ. ಅವನ್ ದೊಡ್ಡ ಶ್ರೀಮಂತ ರೀ. ಹಾಗಾಗಿ ಅವನು ಏನು ಬೇಕಾದ್ರೂ ನನಗ್ ಕೊಡಬಹುದು. ಹಾಗೆ ನಾನು ನನ್ನ ಭಗವಂತನನ್ನ ಆರಾಧಿಸ್ಬೇಕು. ಹೇಗಪ್ಪ ಅಂದ್ರೆ ಒಬ್ಬ ಪ್ರೇಯಸಿ ಒಬ್ಬ ಪ್ರಿಯತಮನನ್ನ ಆರಾಧನೆ ಪ್ರೀತಿಸೋ ಹಾಗೆ. ಏನಕ್ ಪ್ರೀತಿಸ್ತಾಳೆ? ಅವನತ್ರ ದುಡ್ಡಿದೆ ಅಂತನಾ? ಅವನತ್ರ ಕಾಸಿದೆ ಅಂತನಾ? ಅಥವಾ ಅವನ್ ಚೆನ್ನಾಗಿದ್ದಾನೆ ಅಂತನಾ? ಇಲ್ಲ. ಪ್ರೀತಿ ಹುಟ್ಬಿಡುತ್ತೆ ಅಲ್ವಾ? ಎಷ್ಟೋ ಸಲಿ ಹೇಳ್ತೀವಿ ಪ್ರೀತಿ ಕುರುಡು ಅಂತ. ಆ ರೀತಿ ಭಗವಂತನನ್ನ ನಾನು ಹೇಗ್ ಆರಾಧನೆ ಮಾಡಬೇಕಪ್ಪ ಅಂದ್ರೆ, ಭಗವಂತ ನೀನೇ ಬೇಕು. ನನಗೇನು ಬೇಡ, ನಿನ್ನ ಆಸ್ತಿ ಬೇಡ, ನಿನ್ನ ಸಂಪತ್ತಿ ಬೇಡ. ನೋಡಿ ಅವ್ನು ಎಷ್ಟು ಹುಷಾರಿದ್ದಾನೆ ಅಂದ್ರೆ, ನಾನು ಹೋಗ್ಬಿಟ್ಟು ಅಯ್ಯೋ ನನ್ ಮಗ್ಳಿಗ್ ಮದ್ವೆ ಆಗಿಲ್ಲ, ಮಗ್ಳಿಗ್ ಮದ್ವೆ ಆಯ್ತು, ಹೋಗು ನೀನ್ ನೆಮ್ಮದಿಯಾಗಿರೋ. ಅಥವಾ ನನಗೆ ಇನ್ನೇನೋ ಬೇಕು, ಮತ್ತೊಂದು ಬೇಕು, ಏನೇನೋ ಕೇಳ್ತೀವಿ. ಎಲ್ಲವುದನ್ನ ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತು, ನೀನೇ ಬೇಕು ಅಂತ ನನ್ನನ್ನ ಕೇಳೋದೇ ಇಲ್ಲ ಜನ ಅಂತ. ಅಲ್ವಾ? ಆದ್ರೆ ನಾವ್ ಹಾಗ್ ಮಾಡ್ಬಾರ್ದು. ಭಗವಂತ ನೀನೇ ಬೇಕು. ನೀನ್ ಬಿಟ್ಟು ಇನ್ಯಾರೂ ಬೇಡ ನನಗೆ. ನೀನೇ ಬೇಕು. ನಿನ್ನ ಈ ಸಂಪತ್ತೆಲ್ಲ ನೀನ್ ಕೊಡ್ತಿದೀಯ ಅಲ್ವಾ? ಅದಕ್ಕೆ ನಾನ್ ಧನ್ಯೋಸ್ಮಿ. ನಾನ್ ಇಲ್ಲ ಅಂತ ಹೇಳ್ತಿಲ್ಲ. ನನ್ನ ಯೋಗ್ಯತೆ ಮೀರಿ, ನನ್ನ ಅವಶ್ಯಕತೆ ಮೀರಿ ನೀನ್ ಎಲ್ಲವನ್ನ ನನಗ್ ಕೊಟ್ಟಿದ್ಯಾ. ಆದ್ರೆ ನನಗಿದ್ಯಾವುದೂ ಬೇಡ. ನನಗ್ ನೀನೇ ಬೇಕು. ಪರ್ಯುಪಾಸತೆ ಅಂದ್ರೆ ಸೇವೆ ಮಾಡ್ಬೇಕು. ಅಂದ್ರೆ ಈಗ ಕೆಲವ್ರು ಹೇಳ್ತಾರಲ್ವಾ, ಹೌದಾ ಭಗವಂತನೇ ನಿನ್ನ ಯೋಗಕ್ಷೇಮ ನೋಡ್ಕೊಂತಾನ, ಹಂಗಾರೆ ನೀನ್ ಕೆಲ್ಸ ಬಿಟ್ಬಿಡು. ಇಲ್ಲ, ಅದನ್ನ ಎಲ್ಲೂ ಹೇಳಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ. ಸೇವೆ ಮಾಡ್ಬೇಕು. ಸೇವೆ ಅಂದ್ರೆ ಏನು? ನಿನ್ನ ಪಾಲಿಗೆ ಬಂದಂತಹ ಕರ್ತವ್ಯ ಏನಿದೆ, ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಅಕ್ಕ ಆಗಿ, ಗುರುವಾಗಿ, ಶಿಷ್ಯಳಾಗಿ, ಪ್ರತಿಯೊಂದು ನನಗೆ ಅಂತ ಭಗವಂತ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ. ಐ ಹ್ಯಾವ್ ಟು ಡೂ ದಟ್. ಅಷ್ಟೇ ಅಲ್ಲ, ದೇವರ ಬಳಿ ಇರ್ಬೇಕು. ಅಂದ್ರೆ ನಾನು ಬೇರೆ, ದೇವ್ರು ಬೇರೆ ಅಲ್ಲ. ದೇವ್ರೆ ನೀನ್ ಈಗ ನಾನ್ ಕೆಲ್ಸ ಮಾಡ್ತಾ ಇದ್ದೀನಲ್ವಾ, ನನ್ನ ಅತ್ತೆನ್ ನೋಡ್ಕೊಂತಾ ಇದ್ದೀನಿ, ನನ್ನ ಅಮ್ಮನ್ ನೋಡ್ಕೊಂತಾ ಇದ್ದೀನಿ. ನಾನೇನೋ ನೀನು ನನಗೆ ವಹಿಸಿದಂತಹ ಕೆಲಸವನ್ನ ನೀನ್ ನನಗ್ ಕೊಟ್ಟಿದ್ಯಾ ಅಲ್ವಾ, ಅದನ್ನ ನಾನ್ ಮಾಡ್ತಾ ಇದ್ದೀನಿ. ಅದೇ ನಿನ್ನ ಸೇವೆ ಭಗವಂತ. ಹಾಗೆ ನಾನು ಭಗವಂತನನ್ನ ಅಷ್ಟು ನಿಷ್ಕಾಮವಾಗಿ ಪೂಜೆ ಮಾಡ್ಬೇಕು. ಇಲ್ಲ, ನನ್ನ ಪಾಲಿಗೆ ನೀನ್ ಏನೆಲ್ಲಾ ಕೊಟ್ಟಿದ್ಯಾ, ನಾನ್ ಹೇಳಿದ್ನಲ್ಲ, ನನ್ನ ಯೋಗ್ಯತೆ ಮೀರಿ ಕೊಟ್ಟಿದ್ಯಾ ಅಂತ ನಾವ್ ಹೇಳಬೇಕು. ಬಟ್ ನಾವ್ ಅದನ್ನ ಹೇಳೋದೇ ಇಲ್ಲ. ಇನ್ನೂ ಕಂಪ್ಲೇಂಟ್ ಮಾಡ್ತೀವಿ. ನೋಡು ಅವ್ರಿಗಾದ್ರೆ ಅಷ್ಟೊಂದು ಕೊಟ್ಬಿಟ್ಟೆ, ನನಗ್ ಕೊಟ್ಟೇ ಇಲ್ಲ. ಇಲ್ಲ, ಅವನಿಂದ ನಮಗೇನೂ ಬೇಡ ರೀ. ಯಾಕೆ ಅಂದ್ರೆ ಅವ್ನು ನಮಗ್ ಏನೆಲ್ಲ ಕೊಡ್ಬೇಕೋ ಎಲ್ಲವನ್ನ ನಮ್ಗ್ ಅವಶ್ಯಕತೆ ಮೀರಿ, ಅಗತ್ಯ ಮೀರಿ ಅವ್ನು ನಮಗ್ ಕೊಟ್ಬಿಟ್ಟಿದ್ದಾನೆ. ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇನೆ. ಅಷ್ಟೇ ಅಲ್ಲ, ನೀವ್ ಯಾವ್ದೋ ಒಂದು ಪ್ರವಚನ ಕೇಳ್ತೀರಾ, ಯಾವ್ದೋ ಒಂದು ಪಾಠವನ್ನ ಕೇಳ್ತೀರಾ, ಅಥವಾ ಈಗ ಭಗವದ್ಗೀತೆ ಕೇಳ್ತಾ ಇದ್ದೀರಾ, ಇದೂ ಸಹ ಒಂದು ಪೂಜೆ. ಯಾಕೆ? ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ. ಅದಕ್ಕಿಂತ ಬೇರೆ ಏನ್ರಿ ಬೇಕು ನಮ್ಗೆ? ಹೇಗಪ್ಪ ಅಂತ ಅಂದ್ರೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದುರ್ಯೋಧನ ಮತ್ತೆ ಅರ್ಜುನ. ಇಬ್ರು ಸಹ ಇನ್ನೇನು ಕುರುಕ್ಷೇತ್ರ ಯುದ್ಧ ಆಗ್ಬೇಕು ಅನ್ಬೇಕಾರೆ ಇಬ್ರು ಹೋಗ್ತಾರೆ. ಇಬ್ರು ಹೋದಾಗ ಭಗವಂತನ ಬಳಿ ಭಗವಂತ ಕಂಡ್ಬಿಟ್ಟ ತಕ್ಷಣ ಫಸ್ಟ್ ಅರ್ಜುನನನ್ನೇ ನೋಡ್ತಾನೆ. ಅರ್ಜುನ, ನಾನ್ ನಿನ್ನನ್ನ ಫಸ್ಟ್ ನೋಡ್ದೆ, ಹಾಗಾಗಿ ನಿನಗೆ ಏನ್ ಬೇಕು ಕೇಳು, ವಯಸ್ಸಿನಲ್ಲೂ ನೀನ್ ಚಿಕ್ಕವನು, ದುರ್ಯೋಧನ ದೊಡ್ಡವನು ಅಂದಾಗ ದುರ್ಯೋಧನ ಹೇಳ್ತಾನೆ, ಇಲ್ಲ ನಾನೇ ಫಸ್ಟ್ ಬಂದಿದ್ದು, ನೀನ್ ನನಗೆ ಫಸ್ಟ್ ಪರ್ಮಿಷನ್ ಕೊಡ್ಬೇಕು ಅಂತ. ಹೌದಾ, ಆಯ್ತಪ್ಪ. ಆದ್ರೆ ನಾನ್ ಯುದ್ಧ ಮಾಡಲ್ಲ. ನನ್ನ ನಾರಾಯಣಿ ಸೈನ್ಯ ಬೇಕಾ ಅಥವಾ ನಾನ್ ಬೇಕಾ? ಆಗ ದುರ್ಯೋಧನ ಅಂತಾನೆ, ನೀನ್ ಯುದ್ಧನೇ ಮಾಡೋದಿಲ್ಲ ಅಂದ್ರೆ ನಿನ್ನನ್ ಕಟ್ಕೊಂಡ್ ನಾನೇನ್ ಮಾಡ್ಲಿ? ಬೇಡ, ನೀನು ನಂಗ್ ನಾರಾಯಣ ಸೈನ್ಯ ಕೊಡು, ನಾನ್ ಯುದ್ಧವನ್ನ ಗೆದ್ದು ಬಿಡ್ತೀನಿ. ಹೌದಾ, ತಗೊಳಪ್ಪ, ಅಷ್ಟೂ ತಗೋ. ನೀನೇನ್ ಶಸ್ತ್ರಾಸ್ತ್ರಗಳು ಬೇಕು ಎಲ್ಲಾದೂ ತಗೋ. ಆದ್ರೆ ಅರ್ಜುನ ಹೇಳ್ತಾನೆ, ನನಗೆ ನಿನ್ನ ಸೈನ್ಯ ಬೇಡ, ಏನೂ ಬೇಡ, ನೀನ್ ನನ್ ಜೊತೆ ಇರು ಸಾಕು. ಕಾಡಿನಲ್ಲಿದ್ರೂ ಅರ್ಜುನ ಅಂದ್ರೆ ಪಾಂಡವರು ಕೃಷ್ಣ ಅಂತಿದ್ರಂತೆ. ಯಾಕೆಂದ್ರೆ ಕುಂತಿ ಮಕ್ಕಳಲ್ವಾ. ಹಾಗಾಗಿ ಪ್ರತಿಯೊಂದು
ಸನ್ನಿವೇಶದಲ್ಲೂ ಕೃಷ್ಣ ಕೃಷ್ಣ ಅಂತ ಕೃಷ್ಣನನ್ನ ನೆನೆತಾ ಇದ್ರು. ಹಾಗಾಗಿ ಯಾವುದೇ ಸೈನ್ಯ ಇಲ್ಲ ಅಂದ್ರೂ ಸಹ ಅರ್ಜುನ ಕೃಷ್ಣನನ್ನ ಆರಿಸ್ಕೊಳ್ತಾನೆ. ಕೃಷ್ಣ ಅವನಿಗೆ ಗೆಲುವನ್ನ ತಂದ್ಕೊಡ್ತಾನೆ. ಹಾಗೇನೆ ನಾವು ಸಹ ಅರ್ಜುನನ ಹಾಗೆ. ಅದಕ್ಕೆ ಹೇಳೋದು, ಈ ಅರ್ಜುನ ಅಂದ್ರೇನೆ ನಮ್ಮ ಮನಸ್ಸು. ಆ ಮನಸ್ಸನ್ನ ನಾವೇನ್ ಮಾಡ್ಬೇಕು? ಸಂಪೂರ್ಣ ಭಗವಂತನಿಗೆ ಅರ್ಪಿಸ್ಬಿಡ್ಬೇಕು. ಭಗವಂತ, ಇದು ನಿಂದು ತಂದೆ, ನಿನಗೆ ಹೇಗೆ ಬೇಕೋ ಹಾಗೆ ಬಳಸ್ಕೋ. ಇವತ್ ನಾನೇನಾದ್ರು ಧರ್ಮ ಕಾರ್ಯ ಮಾಡ್ತಾ ಇದ್ದೀನ, ಅದು ನನ್ನಿಂದ ಅಲ್ಲ ತಂದೆ, ನಿನ್ನಿಂದ. ಅಥವಾ ನಾವು ಕೇಳ್ಕೋಬೇಕು, ಭಗವಂತ ನೋಡು, ನನ್ನ ದೇಹದಲ್ಲಿ ನೀನಿದ್ಯಾ, ನನ್ನಿಂದ ಎಷ್ಟು ಯಾರಿಗೆ ಯಾವ ರೀತಿ ಸಹಾಯ ಮಾಡಬೇಕು ನನಗ್ ಗೊತ್ತಿಲ್ಲ, ನೀನ್ ನನಗೆ ಮಾರ್ಗದರ್ಶನವನ್ನ ಕೊಡು. ನನ್ನಿಂದ ಯಾರಿಗಾರು ಸಹಾಯ ಆಗ್ಬೇಕಾಗಿದ್ಯಾ, ಅಥವಾ ನನ್ನಿಂದ ಏನೋ ಒಂದು ಕೆಲಸ ಆಗ್ಬೇಕಾಗಿದ್ಯಾ, ಎಲ್ಲವುದು ನಿನ್ನ ಜವಾಬ್ದಾರಿ. ಆ ರೀತಿ ನಾನು ಸಂಪೂರ್ಣ ಜವಾಬ್ದಾರಿಯನ್ನ ಭಗವಂತನಿಗೆ ಕೊಟ್ಟಾಗ ಯೋಗ, ಯೋಗ ಅಂದ್ರೆ ಏನು? ಎಲ್ಲವನ್ನ ಕೊಟ್ಟು ಕಾಪಾಡ್ತಾನೆ, ಹಾಗೆ ಕೊಟ್ಟಿದ್ದನ್ನ ಇಟ್ಟು ಕಾಪಾಡ್ತಾನೆ. ಅಂದ್ರೆ ಕೊಟ್ಟಿದ ತಕ್ಷಣ ಕಸ್ಕೊಂಡ್ಬಿಡಲ್ಲ ರೀ ಅವನು. ಕೊಟ್ರು ಸಹ ನನ್ ಭಗವಂತ ನೀನೇ ಬೇಕು ಅಂದಾಗ ಅದೇ ರೀತಿ ಅವನು ಇಟ್ಟು ನಮ್ಮನ್ನ ಕಾಪಾಡ್ತಾನೆ. ಹಾಗೆ ಕ್ಷೇಮ ಅಂದ್ರೆ ಕಷ್ಟ ಬರೋದಿಲ್ಲ ಅಂತ ಅಲ್ಲ, ಕಷ್ಟ ಬಂದರೂ ಸಹ ಅದರಿಂದ ಹೊರ ಬರುವ ಹಾಗೆ ಅವನೇ ಮಾಡ್ತಾನೆ. ಗಜೇಂದ್ರ ಮೊಸಳೆಯ ಬಾಯಿಗೆ ಸಿಕ್ಕಾಕೊಳ್ಳೋ ಹಾಗೆ ಮಾಡ್ದ, ಆದ್ರೆ ಎಳ್ಕೊಂಡ್ ಹೋಗೋ ಹಾಗೆ ಮಾಡ್ಲಿಲ್ಲ. ಎಳ್ಕೊಂಡ್ ಹೋಗೋ ಹಾಗೆ ಮಾಡದ್ನ ಇಲ್ಲ, ಅವನ್ ಕಾಪಾಡ್ದ. ಅಂದ್ರೆ ಹಾಗೆ ಭಗವಂತ ನಮಗ್ ಕಷ್ಟ ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ಕಷ್ಟ ಕೊಟ್ಟರೂ ಸಹ ಅದರಿಂದ ನಾವು ಹೇಗೆ ಪಾರಾಗ್ಬೇಕು ಅಂತ ಅವನೇ ನಮ್ಮನ್ನ ಪಾರ್ ಮಾಡ್ತಾನೆ. ನಾವು ಮಾಡಬೇಕಾಗಿರೋದಿಷ್ಟೇ, ಭಗವಂತ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸು, ನನಗೆ ಏನು ಬೇಕೋ ನಿನಗೆ ಬಿಟ್ಟಿತ್ತು. ಏನು ಬೇಕಪ್ಪ ಅಂತ ಅಂದ್ರೆ ಕೃಷ್ಣ ನೀನೇ ಬೇಕು. ಅಂದ್ರೆ ಕೃಷ್ಣ ಬೇಕಿತ್ತು ಅಥವಾ ಕೃಷ್ಣನಿಂದ ಬೇಕಿತ್ತು, ಎರಡೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಕೃಷ್ಣನಿಂದ ನಮಗೇನೂ ಬೇಡ ರೀ. ಯಾಕೆ ಅಂದ್ರೆ ಅವನ್ ಮೊದ್ಲೇ ಎಲ್ಲ ಕೊಟ್ಬಿಟ್ಟಿದ್ದಾನೆ. ನಾವು ದುರ್ಯೋಧನನ ಹಾಗೆ ಕೃಷ್ಣನಿಂದ ಬೇಕಿತ್ತು, ನಿನ್ ಸೈನ್ಯ ಕಳಿಸು ಅಂತ ನಾವು ಕೇಳಬಾರ್ದು. ಕೃಷ್ಣನೇ ಬೇಕಿತ್ತು. ಅರ್ಜುನನ ಹಾಗೆ ಕೃಷ್ಣ ನೀನ್ ಬೇಕು. ಹೇಳಿದ್ವಲ್ಲ, ಜಸ್ಟ್ ಲೈಕ್ ಒಬ್ಳು ಪ್ರೇಯಸಿ ಅವನ ಪ್ರಿಯಕರನನ್ನ ಹೇಗೆ ಪ್ರೀತಿಸ್ತಾಳೆ, ಹಾಗೆ ನಾವು ಕೃಷ್ಣನನ್ನ ವಿತೌಟ್ ಎನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತಾರಲ್ಲ, ಆ ರೀತಿ ಯಾವುದೇ ರೀತಿಯಾದಂತಹ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲದೆ ಭಗವಂತನನ್ನ ಆರಾಧನೆ ಮಾಡ್ಬೇಕಂತೆ. ಅದಕ್ಕೆ ಹೇಳೋದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಯಾರು ಆ ರೀತಿ ನನ್ನಿಂದ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದೆ ಅವರು ನಿಷ್ಕಾಮವಾಗಿ ಪರ್ಯುಪಾಸತೆ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ, ಅಂತಹವರ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ನಮ್ಮನ್ನು ಕಾಪಾಡ್ತಿಲ್ಲ ಅಂತ ನಾವು ದೊಡ್ಡದಾಗಿ ಕಂಪ್ಲೇಂಟ್ ಮಾಡೋದಿಕ್ಕೆ ಎಲ್ರು ನಿಂತ್ಕೊಂಡ್ಬಿಡ್ತೀವಿ. ಭಗವಂತ ನನ್ನನ್ನು ಯಾಕೆ ನೀನ್ ಕಾಪಾಡ್ತಾ ಇಲ್ಲ, ನೀನ್ ಕಾಪಾಡು. ಹೌದಾ, ಅವನ್ ಕಾಪಾಡ್ಬೇಕಾ? ಅವನಿಂದ ನೀನೇನು ಬಯಸಿಲ್ವಾ? ಅಲ್ವಾ? ಅದಕ್ಕೆ ಹೇಳಿದ್ದು, ಕೃಷ್ಣನಿಂದ ಬೇಕಿತ್ತು ಅಥವಾ ಕೃಷ್ಣನೇ ಬೇಕಿತ್ತು. ಇಲ್ಲಿ ನಿಂದ ಒಂದೇ ಒಂದು ಎರಡೇ ಎರಡಲ್ಲೇ ಅಕ್ಷರ ಸೇರ್ಕೊಂಡ್ಬಿಟ್ಟಿದೆ ಅಷ್ಟೇ. ಎರಡು ಕೃಷ್ಣ ಕೃಷ್ಣ ಇದೆ, ಬೇಕಿತ್ತು ಬೇಕಿತ್ತು ಇದೆ ಅಷ್ಟೇ. ಆ ನಿಂದ ಇದೆ ಅಲ್ವಾ, ಅದನ್ನ ಬಿಟ್ಬಿಡ್ಬೇಕು. ಕೃಷ್ಣನಿಂದ ಬೇಕಿತ್ತು ಬೇಡ, ನನಗೇನು ಬೇಡ, ನೀನ್ ಏನ್ ಕೊಟ್ಟಿದ್ಯಾ ಅಲ್ವಾ, ಐ ಆಮ್ ಹ್ಯಾಪಿ ವಿತ್ ದಟ್, ನನಗ್ ನೀನೇ ಬೇಕು. ಆ ರೀತಿ ನಾನು ನಿಷ್ಕಾಮವಾಗಿ ಕೃಷ್ಣ ಅಂತ ಒಂದೇ ಒಂದ್ಸಲ ಕರೆದ್ರೆ ಸಾಕು, ಹೇಳಿದ್ರೆ ಸಾಕು, ಅವನು ನನ್ನ ಯೋಗಕ್ಷೇಮವನ್ನ ತಂದೆಯ ಹಾಗೆ ನೋಡ್ಕೊಳ್ತಾನೆ. ಮಗು ತಂದೆ ಕೈ ಹಿಡ್ಕೊಂಡ್ರೆ ಮಗು ಯಾವಾಗ ಬೇಕಾದ್ರೂ ಕೈ ಬಿಟ್ಟು ಓಡೋಗ್ಬೋದು. ಆದ್ರೆ ಜಾತ್ರೆಯಲ್ಲಿ ಅಪ್ಪ ಮಗುವಿನ ಕೈ ಹಿಡ್ಕೊಂಡ್ರೆ
ಮಗುವನ್ನ ಜೋಪಾನವಾಗಿ ಮನೆಯನ್ನ ಸೇರಿಸುತ್ತೆ. ಆ ರೀತಿ ಭಗವಂತ ನಮ್ಮನ್ನ ಈ ಸಂಸಾರ ಅನ್ನೋ ಈ ದುಃಖದಿಂದ ಸುಲಭವಾಗಿ ನಮ್ಮನ್ನ ಆತ ಪಾರ್ ಮಾಡ್ತಾನೆ. ಅದಕ್ಕೆ ಅಲ್ವಾ ನಮ್ಮ ದಾಸರು ಹೇಳಿರೋದು, ಅಂಬೀಗ ನಾ ನಿನ್ನ ನಂಬಿದೆ ಜಗದಂಬಾರ ಮನ ನಾ ನಿನ್ನ ನಂಬಿದೆ. ಅಂಬಿಗಾ ನಾನ್ ನಿನ್ನ ನಂಬಿಟ್ಟಿದ್ದೀನಿ, ನನಗ್ ಸ್ವಿಮ್ಮಿಂಗ್ ಬರೋದಿಲ್ಲ, ನನಗ್ ಈಜ್ ಬರೋದಿಲ್ಲ, ಈ ಸಮುದ್ರವನ್ನ ದಾಟ್ಸೋ ಭಾರ ನಿಂದಪ್ಪ. ಹಾಗೆ ಭಗವಂತನನ್ನ ನಿಷ್ಕಾಮವಾಗಿ ನಾವು ಪೂಜಿಸಿದಾಗ ನಮ್ಮ ಯೋಗಕ್ಷೇಮವನ್ನ ಅವನ್ ನೋಡ್ಕೊಳ್ತಾನೆ. ನಮ್ಮ ಯೋಗಕ್ಷೇಮ ಅವ್ನ್ ನೋಡ್ಕೊಳ್ತಿಲ್ಲ ಅಂತ ನಿಮಗ್ ಅನ್ನಿಸ್ತು ಅಂದ್ರೆ ಅವನು ನೋಡ್ಕೊಂತಿಲ್ಲ ಅಲ್ಲ, ನೀವು ಅವನಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಅಂತ ಒಂದು ಸಲ ಪರೀಕ್ಷೆ ಮಾಡ್ಕೊಳ್ಳಿ, ಅಲ್ವಾ? ಹೌದು, ಈ ಶ್ಲೋಕ ನನಗೆ ತುಂಬಾ ಹತ್ತಿರದ ಶ್ಲೋಕ. ಎಷ್ಟೋ ಬಾರಿ ಎಲ್ಲರ ಜೀವನದಲ್ಲಿ ಆಗೋ ಹಾಗೆ ನಮ್ಗೆ ಯಾರು ಇಲ್ವಾ ಅಂತ ನಮ್ಗೆ ಅನ್ನಿಸ್ದಾಗ, ಅಥವಾ ತುಂಬಾ ಕಷ್ಟ ಅಂತ ಎಲ್ಲರಿಗೂ ಅನ್ನಿಸ್ದ ಹಾಗೆ ನಮಗೂ ಅನ್ನಿಸ್ದಾಗ ನಾನ್ ಹೇಳ್ಕೊಳ್ಳುವಂತ ಶ್ಲೋಕ, ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಯೋಗಕ್ಷೇಮ ಅವ್ನ್ ನೋಡ್ಕೊಳ್ತಾನೆ ಅಂತ ಅನ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಬೇಕು, ಯೋಚನೆ ಮಾಡ್ಬಾರ್ದಪ್ಪ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದೇ ರೀತಿ ನನಗೆ ಯಾಕೆ ಈ ಶ್ಲೋಕ ತುಂಬಾ ಹತ್ತಿರ ಅಂದ್ರೆ, ನನಗೆ ನಿಜವಾಗ್ಲೂ ಭಗವದ್ಗೀತೆ ಬರೋದಕ್ಕಿಂತ ಮುಂಚೆ ನನಗಿದ್ದಂತಹ ಒಂದು ಚಿಕ್ಕ ಅಭ್ಯಾಸ ಹವ್ಯಾಸ ಏನು ಅಂದ್ರೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಆ ದೇವಸ್ಥಾನದ ಮೇಲೆ ಬರೆದಂತಹ ಶ್ಲೋಕಗಳನ್ನು ಓದುವಂತಹ ಅಭ್ಯಾಸ. ಹೀಗೆ ನಂಜನಗೂಡಿಗೆ ಹೋದಾಗ ನಂಜುಂಡೇಶ್ವರನ ಮೇಲೆ ಈ ಶ್ಲೋಕವನ್ನ ಬರೆದಿದ್ರು. ನನಗೆ ಈ ಶ್ಲೋಕ ಏನೋ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಆಮೇಲೆ ಬಂದು ನಾನು ಹುಡುಕ್ಲಿಕ್ಕೆ ಶುರು ಮಾಡಿದೆ, ಯಾವ ಶ್ಲೋಕ ಇದು, ಶಿವನಿಗೆ ಸಂಬಂಧಪಟ್ಟ ಶ್ಲೋಕ ಅಲ್ಲ ಅಲ್ವಾ ಅಂತ. ಆಮೇಲೆ ನೋಡಿದಾಗ ಗೊತ್ತಾಯ್ತು ಇದು ಭಗವದ್ಗೀತೆ ಶ್ಲೋಕ ಅಂತ. ನನಗ್ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಅಯ್ಯೋ, ಶಿವನೇ ಬೇರೆ ವಿಷ್ಣುನೇ ಬೇರೆ ಅಂತ ನಾವೆಲ್ಲರೂ ಆರಾಧನೆ ಮಾಡ್ತೀವಿ. ಅಂದ್ರೆ ಶಿವನನ್ನ ಆರಾಧನೆ ಮಾಡೋರು ವಿಷ್ಣುವನ್ನ ಆರಾಧನೆ ಮಾಡ್ಬಾರ್ದು, ವಿಷ್ಣುವನ್ನ ಆರಾಧನೆ ಮಾಡೋರು ಶಿವನನ್ನ ಆರಾಧನೆ ಮಾಡ್ಬಾರ್ದು ಅಂತ ನಮ್ಮ ತಲೆನಲ್ಲಿ ಕೂತ್ಬಿಟ್ಟಿರುತ್ತೆ. ಆದ್ರೆ ಈ ಶ್ಲೋಕ ನೋಡಿದಾಗ ನನಗೆ ನಿಜಕ್ಕೂ ಆಶ್ಚರ್ಯ ಆಯ್ತು. ಯಾಕೆ ಅಂದ್ರೆ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಭಗವದ್ಗೀತೆಯ ಶ್ಲೋಕ ಇದೆ. ಅಂದ್ರೆ ಇದರ ಅರ್ಥ ಶಿವ ಬೇರೆ ವಿಷ್ಣು ಬೇರೆ ಅಲ್ಲ, ಇಬ್ಬರೂ ಸಹ ಹಾಲಿನಲ್ಲಿ ಬೆಣ್ಣೆ ಇದ್ದ ಹಾಗೆ. ಅಂದ್ರೆ ನಮಗ್ ಗೊತ್ತಾಗೋದಿಲ್ಲ, ಆ ಪ್ರೊಸೆಸ್ ನಡೆದಾಗ ನಮಗ್ ಗೊತ್ತಾಗತ್ತೆ, ಎಸ್ ಬೆಣ್ಣೆ ಇದೆ ಹಾಲಲ್ಲಿ ಅಂತ. ಹಾಗೇನೆ ಇಲ್ಲಿ ಶಿವ ಇರ್ಬೋದು ವಿಷ್ಣು ಇರ್ಬೋದು, ಇಬ್ರು ಹೇಳ್ತಾ ಇರೋದು ಒಂದೇ ಸಂದೇಶ. ಯಾರು ನಿಷ್ಕಾಮವಾಗಿ ನನ್ನನ್ನ ಆರಾಧನೆ ಮಾಡ್ತೀರಾ ಅವರ ಯೋಗಕ್ಷೇಮ ನನ್ನ ಜವಾಬ್ದಾರಿ. ಸಾಕಷ್ಟು ಇದೊಂದೇ ಒಂದು ಶ್ಲೋಕ ಸಾಕೇನೋ, ಇನ್ನು ಹಲವಾರು ಆಯಾಮಗಳು ತೆರ್ಕೊಳ್ತಾ ಹೋಗತ್ತೆ. ಹಾಗಾಗಿ ಭಗವಂತ ನಮ್ಮೊಟ್ಟಿಗಿದ್ದಾನೆ. ನಾನು ಆಗ್ಲೇ ಹೇಳಿದ ಹಾಗೆ ಕೃಷ್ಣನಿಂದ ಬೇಕಿತ್ತು ಅನ್ನೋದಕ್ಕಿಂತ ಕೃಷ್ಣನೇ ಬೇಕು, ಭಗವಂತನೇ ಬೇಕು. ಯಾಕೆ ಬೇಕು ಅಂದ್ರೆ ನಾವು ಈಗ ಈಗ ತಾನೇ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ವಿ, ನಾವು ಪೂಜೆ ಮಾಡಿ ನನಗೆ ಸ್ವರ್ಗ ಪ್ರಾಪ್ತಿ ಕೊಡಪ್ಪ ಅಂತ ಅಂದ್ರೆ ನೀನ್ ಸ್ವರ್ಗಕ್ಕೆ ಹೋದ್ಮೇಲೆ ಮತ್ತೆ ಇಲ್ಲಿಗೆ ಬರ್ಬೇಕಾಗತ್ತೆ. ಅದ್ರ ಬದಲು ಮುಕ್ತಿ ಬೇಕು, ಮೋಕ್ಷ ಬೇಕು ಅಂದಾಗ ನಾನು ಕೃಷ್ಣನನ್ನೇ ಆರಾಧನೆ ಮಾಡ್ಲೇಬೇಕಾಗತ್ತೆ. ಹಾಗೆ ಭಗವಂತನೇ ಹೇಳಿದ ಹಾಗೆ ಯಾವುದೇ ರೀತಿಯಾದಂತಹ ಕಾಮನೆಗಳಿಲ್ಲದೆ ಅವನನ್ನ ನಾವು ಆರಾಧನೆ ಮಾಡೋದ್ರಿಂದ ನಮ್ಮ ಯೋಗಕ್ಷೇಮ ಅವನ ಜವಾಬ್ದಾರಿ ಆಗತ್ತೆ. ಅವನು ತಗೊಳ್ತಾನೆ ಅಂತ ಸಹ ಅವನು ಭಾಷೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿಯನ್ನ ಅವನಿಗೆ ವಹಿಸೋಣ. ಆದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಯಾವುದೇ ರೀತಿಯಾದಂತಹ ಕಾಮನೆಗಳು ಇಲ್ಲದ ಹಾಗೆ ನೋಡ್ಕೊಳ್ಳೋ ಭಾರ ಮಾತ್ರ ನಮ್ದೇ ಆಗಿರುತ್ತೆ. ಹಾಗಾಗಿ ಭಗವಂತ ನಮ್ಮ ಕೈಲಿ ಯಾವುದೇ ರೀತಿಯಾದಂತಹ ಧರ್ಮ ಕಾರ್ಯಗಳನ್ನ ಮಾಡಿಸಿದಾಗ, ಒಳ್ಳೆ ಕಾರ್ಯಗಳನ್ನ ಮಾಡಿಸಿದಾಗ ನಾವು ಹೇಳ್ಬೇಕಾಗಿರೋದೊಂದೇ, ನಾನು ಮಾಡಿದ್ದಲ್ಲ, ಭಗವಂತ ನನ್ನ ಕೈಯಲ್ಲಿ ಮಾಡಿಸಿದ್ದು ಅಷ್ಟೆ. ಹಾಗಾಗಿ ಭಗವಂತ ನಮ್ಮೆಲ್ಲರನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ಲಿ, ಹಾಗೆ ಒಳ್ಳೆಯ ಮಾರ್ಗದಲ್ಲಿ ನಡೆಸ್ಲಿ, ನಮ್ಮಿಂದ 4 ಜನಕ್ಕೆ ಸಹಾಯ ಆಗ್ಲಿ ಅಂತ ಕೇಳ್ಕೊಳ್ತಾ ಎಲ್ಲವನ್ನ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಎಲ್ಲವನ್ನ ಅವನಿಗೆ ಅರ್ಪಿಸ್ಬಿಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.